charges on the plates rising andre electric field between the region is rising, right? So electric field, right, magnitude wise ಏನಾಗ್ತಾ ಇದೆ, increase ಆಗ್ತಾ ಇದೆ. Displacement current is epsilon naught times ಏನಿದೆ, rate of change of electric flux. How is the electric flux changing? Ex is equal to E naught kz omega t, right? Z ಏನು, direction of wave propagation z, and omega t, this is standard wave equation. Hello everyone, welcome to physics wala. So ಇವತ್ತಿನ ಕ್ಲಾಸಲ್ಲಿ ನಾವು ಬೇಸಿಕಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್, ಓಕೆ, ಈ ಒಂದು ಚಾಪ್ಟರ್ದು ಸಮ್ಮರಿ ನೋಡ್ತಾ ಹೋಗೋಣ. ಏನೇನೆಲ್ಲ ಇಂಪಾರ್ಟೆಂಟ್ ಟಾಪಿಕ್ಸ್ ಇದೆ, ರೈಟ್? ಸೊ ವಾಟ್ ಆರ್ ದ ಇಂಪಾರ್ಟೆಂಟ್ ಥಿಂಗ್ಸ್ ದಟ್ ಯು ಶುಡ್ ನೋ ಫಾರ್ ಯುವರ್ ಎಕ್ಸಾಮಿನೇಷನ್. ಸೊ ಇಷ್ಟೆಲ್ಲ ನೋಡ್ತಾ ಹೋಗೋಣ. ಸೊ ಬೇಸಿಕಲಿ ಈ ಒಂದು ಚಾಪ್ಟ್ರಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸಲ್ಲಿ ನಾವು ಡಿಸ್ಪ್ಲೇಸ್ಮೆಂಟ್ ಕರೆಂಟನ್ನು ಅರ್ಥ ಮಾಡ್ಕೊಳ್ತೀವಿ ಫಸ್ಟು. ಸೊ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಏನಿದೆ, ಇಟ್ ಈಸ್ ಅ ಕರೆಕ್ಷನ್ ಫ್ಯಾಕ್ಟರ್ ಫಾರ್ ಆಂಪಿಯರ್ ಸರ್ಕ್ಯೂಟ್ ಲಾ. ಆಂಪಿಯರ್ ಸರ್ಕ್ಯೂಟ್ ಲಾ ಏನು? ದ ಲೈನ್ ಇಂಟಿಗ್ರಲ್ ಆಫ್ ಬಿ ಡಾಟ್ ಡಿ ಎಲ್ ಇಸ್ ಈಕ್ವಲ್ ಟು ಮ್ಯೂ ನಾಟ್ ಟೈಮ್ಸ್ ಕರೆಂಟ್ ಎನ್ಕ್ಲೋಸ್ಡ್ ಬೈ ದಟ್ ಸರ್ಕ್ಯುಲರ್ ಲೂಪ್, ರೈಟ್, ಆರ್ ಕ್ಲೋಸ್ಡ್ ಲೂಪ್. ಸೊ ಇಲ್ಲಿ ಒಂದು ಕರೆಕ್ಷನ್ ಫ್ಯಾಕ್ಟರ್ನ ಇಂಟ್ರೊಡ್ಯೂಸ್ ಮಾಡ್ತೀವಿ, ಅದು ಡಿಸ್ಪ್ಲೇಸ್ಮೆಂಟ್ ಕರೆಂಟ್. ಅದೇನಂತ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಆ್ಯಂಡ್ ಸೋರ್ಸಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್, how do we generate electromagnetic waves and nature of electromagnetic waves. At the end electromagnetic spectrum na ನೋಡ್ತಾ ಹೋಗೋಣ. ಓಕೆ, ಈ ಒಂದು 4 ಥಿಂಗ್ಸ್ ಬಗ್ಗೆ ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಓಕೆ ಗೈಸ್, ಕ್ಲಿಯರ್? ಸೊ ಬೇಸಿಕಲಿ ಡಿಸ್ಪ್ಲೇಸ್ಮೆಂಟ್ ಕರೆಂಟ್, ರೈಟ್? ಸೊ ಡಿಸ್ಪ್ಲೇಸ್ಮೆಂಟ್ ಕರೆಂಟ್, ಅಗೇನ್ ದ ಸೇಮ್ ಥಿಂಗ್ ಐ ಹ್ಯಾವ್ ರಿಟನ್ ಹಿಯರ್ ದಿ ಕಂಟೆಂಟ್ ಆಫ್ ದ ಕ್ಲಾಸ್. ಸೊ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಅಂದ್ರೇನು? ಸೊ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಅದು ಅರ್ಥ ಆಗಬೇಕು ಅಂದರೆ ನಮಗೆ ಫಸ್ಟು ಆಂಪಿಯರ್ ಸರ್ಕ್ಯೂಟ್ ಲಾನ ರೀಕಾಲ್ ಮಾಡ್ಕೊಳ್ಳೋಣ. ಸೊ ಆಂಪಿಯರ್ ಸರ್ಕ್ಯೂಟ್ ಲಾ ಏನು? ಸೊ ಒಂದು ಕಂಡಕ್ಟಿಂಗ್ ಎಲಿಮೆಂಟ್ ಇದೆ, ಕ್ಯಾರಿಂಗ್ ಕರೆಂಟ್ ಐ, ರೈಟ್? ಒಂದು ಕಂಡಕ್ಟಿಂಗ್ ಎಲಿಮೆಂಟ್ ಇದೆ, ಇದರಲ್ಲಿರ್ತಕ್ಕಂಥ ಕರೆಂಟ್ ಐ. ಸೊ ನಾನೇನು ಮಾಡ್ತೀನಿ, ಅಟ್ ಅ ಪಾಯಿಂಟ್ ಪಿ, ಸೊ ಇಲ್ಲಿ ದೇರ್ ಇಸ್ ಅ ಪಾಯಿಂಟ್ ಪಿ, ಓಕೆ ಗೈಸ್? ಸೊ ಈ ಒಂದು ಪಾಯಿಂಟ್ ಪಿಯಲ್ಲಿ ನಮಗೆ ವಿ ನೋ ದಟ್ ಆ ಕಂಡಕ್ಟಿಂಗ್ ಕಾಯಿಲ್, ಕರೆಂಟ್ ಕ್ಯಾರಿಂಗ್ ಕಾಯಿಲ್ ಹ್ಯಾಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ಇಟ್ ಅಂತ ಗೊತ್ತಲ್ವಾ? ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ವ್ಯಾಲ್ಯೂನ ಯಾವ ಥರ ಕ್ಯಾಲ್ಕುಲೇಟ್ ಮಾಡೋದು? ಸೊ ಐ ಪುಟ್ ಅ ಲೂಪ್ ಅರೌಂಡ್ ದಿಸ್, ಒಂದು ಕ್ಲೋಸ್ಡ್ ಲೂಪನ್ನು ಹಾಕ್ತಾ ಇದ್ದೀನಿ. ಆ ಒಂದು ಪಾಯಿಂಟ್ ಪಿ ಅಲ್ಲಿ ಪಾಸ್ ಆಗೋ ಥರ ಒಂದು ಕ್ಲೋಸ್ಡ್ ಲೂಪನ್ನು ಹಾಕ್ತಾ ಇದ್ದೀನಿ. ಸೊ ಇಲ್ಲೇನಾಗ್ತಾ ಇದೆ, ದಿಸ್ ಕಂಡಕ್ಟರ್ ಈಸ್ ಎನ್ಕ್ಲೋಸ್ಡ್ ವಿತ್ ಇನ್ ದಿಸ್, ಓಕೆ? ದಿಸ್ ಕಂಡಕ್ಟರ್ ಈಸ್ ಎನ್ಕ್ಲೋಸ್ಡ್ ವಿತ್ ಇನ್ ದಿಸ್. ಸೊ ಈ ಒಂದು ಪಾಯಿಂಟ್ ಪಿ ಏನಿದೆ, ಇಟ್ ಈಸ್ ಅಟ್ ಅ ಡಿಸ್ಟೆನ್ಸ್ ಆರ್ ಫ್ರಮ್ ಕಂಡಕ್ಟರ್. ಸೊ ಆರ್ ಫ್ರಮ್ ಕಂಡಕ್ಟರ್. ಸೊ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ಬೋದು ಮ್ಯಾಗ್ನೆಟಿಕ್ ಫೀಲ್ಡ್? ಎಕ್ಸ್ಪೆರಿಮೆಂಟಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ, ರೈಟ್? ಸೊ ಥಿಯರಿಟಿಕಲಿ ನಾವು ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ಬೋದು? ಆಂಪಿಯರ್ಸ್ ಸರ್ಕ್ಯೂಟ್ ಅಲ್ಲ, ರೈಟ್? ಸೊ ವಾಟ್ ವಿ ಆರ್ ಗೋಯಿಂಗ್ ಟು ಡೂ ಇಸ್ ಆಂಪಿಯರ್ಸ್ ಸರ್ಕ್ಯೂಟ್ ಅಲ್ಲನ ನಾನು ಇಲ್ಲಿ ಅಪ್ಲೈ ಮಾಡ್ತೀನಿ. ಏನು ಹೇಳಿ ಆಂಪಿಯರ್ ಸರ್ಕ್ಯೂಟ್ ಅಲ್ಲ? ದ line integral of, right, the line integral of b dot dl is equal to mu naught times I enclosed, right? So I enclosed. So what is the meaning of this one? Let me tell you. See, at this point magnetic field ಏನಿದೆ ನೋಡ್ಕೊಳ್ಳಿ. let's say magnetic field b, randomly I am writing in this direction. ಓಕೆ, ಸೊ ಈ ಒಂದು ಲೂಪನ್ನು ಚೂಸ್ ಮಾಡಿದ್ದೀವಲ್ಲ, ಈ ಒಂದು ಲೆಂತ್, ಸ್ಮಾಲ್ ಲೆಂತ್ ಎಷ್ಟಿದೆ? ಡಿ ಎಲ್. ಸೊ ಬಿ ಡಾಟ್ ಡಿ ಎಲ್, ಈ ಪಾಯಿಂಟಲ್ಲಿ ಬಿ ಡಾಟ್ ಡಿ ಎಲ್, ಈ ಪಾಯಿಂಟಲ್ಲಿ ಬಿ ಡಾಟ್ ಡಿ ಎಲ್, ಇಲ್ಲಿ ಬಿ ಡಾಟ್ ಡಿ ಎಲ್, ಇಲ್ಲಿ ಬಿ ಡಾಟ್ ಡಿ ಎಲ್, ಇಲ್ಲಿ ಬಿ ಡಾಟ್ ಡಿ ಎಲ್. ಸೊ ಏನು ಮಾಡ್ತಾ ಇದ್ದೀವಿ ನಾವು? ಎಸೆನ್ಷಿಯಲಿ ಬಿ ಡಾಟ್ ಡಿ ಎಲ್ ಫಾರ್ ಆಲ್ ದ ಪಾಯಿಂಟ್ಸ್ ಏನು ಮಾಡ್ತಾ ಇದ್ದೀವಿ? ಇಂಟಿಗ್ರೇಟ್ ಮಾಡ್ತಾ ಇದ್ದೀವಿ ಓವರ್ ದ ಲೆಂತ್ ಎಲ್. ಇಸ್ ದಟ್ ಕ್ಲಿಯರ್ ಗೈಸ್? ಎಸ್. ಸೊ ಈ ಥರ ನಾವು ಇಂಟಿಗ್ರೇಟ್ ಮಾಡಿದಾಗ ಆಬ್ವಿಯಸ್ಲಿ ಸಿನ್ಸ್ ದಿಸ್ ಈಸ್ ಅ ಸರ್ಕ್ಯುಲರ್ ಲೂಪ್ ಆಗಿರೋದ್ರಿಂದ ಬಿ ವ್ಯಾಲ್ಯೂ ಮ್ಯಾಗ್ನಿಟ್ಯೂಡ್ ವೈಸ್ ಏನಿರುತ್ತೆ? ಕಾನ್ಸ್ಟೆಂಟ್ ಇರುತ್ತೆ. ಸೊ ದಟ್ಸ್ ವೈ ಐ ಆಮ್ ಟೇಕಿಂಗ್ ಇಟ್ ಔಟ್ ಮ್ಯಾಗ್ನಿಟ್ಯೂಡ್ ಬಿ, ರೈಟ್? ಸೊ ಮ್ಯಾಗ್ನಿಟ್ಯೂಡ್ ಬಿ ಔಟ್ ಆ್ಯಂಡ್ ಇಂಟಿಗ್ರೇಷನ್ ಆಫ್ ಡಿ ಎಲ್ ಓವರ್ ದ ಕಂಪ್ಲೀಟ್ ಲೂಪ್ ಇಸ್ ಈಕ್ವಲ್ ಟು ಮ್ಯೂ ನಾಟ್ ಟೈಮ್ಸ್ ಕರೆಂಟ್ ಎನ್ಕ್ಲೋಸ್ಡ್. ವಾಟ್ ಈಸ್ ದ ಕರೆಂಟ್ ಎನ್ಕ್ಲೋಸ್ಡ್? ಸಿ, ಆ ಒಂದು ಲೂಪಲ್ಲಿ ಇರ್ತಕ್ಕಂಥ ಕರೆಂಟ್ ಏನು? ಐ ಈಸ್ ದ ಕರೆಂಟ್ ಗೋಯಿಂಗ್ ಥ್ರೂ ಇಟ್, ರೈಟ್? ಸೊ ಇವಾಗ ನಾನು ಇದನ್ನು ಸಾಲ್ವ್ ಮಾಡಿದ್ರೆ ಇಂಟಿಗ್ರೇಷನ್ ಆಫ್ ಡಿ ಎಲ್ ಏನು? ಸರ್, ಆರ್ ಇಸ್ ದ ರೇಡಿಯಸ್. ಸೊ ಒಂದು ಲೂಪ್ನ ಸರ್ಕಂಫರೆನ್ಸ್ ಏನು ಬರುತ್ತೆ? 2πr. ಹಾಗಾದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಬಿ ಇಸ್ ಗೋಯಿಂಗ್ ಟು ಬಿ ಮ್ಯೂ ನಾಟ್ ಐ ಬೈ 2πr, ರೈಟ್? ದಿಸ್ ಇಸ್ ಫ್ರಮ್
Ampere's circuital law. Okay guys, clear. So in the direction, how do we get the direction? See, keep your thumb in the direction of current, right, and curl it, right. So curl it, the curl gives the direction of magnetic field, right. ಹಾಗಾದ್ರೆ ಈ ಒಂದು ಪಾಯಿಂಟ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಏನಿದೆ, ಇಟ್ ಇಸ್ ಆಕ್ಚುಲಿ ಕಮಿಂಗ್ ಔಟ್. ಸೊ ಈ ಒಂದು ಪಾಯಿಂಟ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಏನಿದೆ, ಆಕ್ಚುಲಿ ಗೋಯಿಂಗ್ ಇನ್. ಸೊ ಈ ಒಂದು ಡೈರೆಕ್ಷನ್ ಸೆನ್ಸ್ ಬಗ್ಗೆ ಐ ಡೋಂಟ್ ಥಿಂಕ್ ಯು ಆರ್ ವರಿಡ್ ರೈಟ್ ನೋ, ಬಟ್ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಸೊ ಇನ್ಸ್ಟೆಡ್ ಆಫ್ ದಿಸ್ ಜಸ್ಟ್ ಒನ್ ಕಂಡಕ್ಟರ್, ರೈಟ್, ಒಂದು ಕಂಡಕ್ಟರ್ ಬದಲಿ ನಾನಿವಾಗ ಕೆಪಾಸಿಟರ್ನ ತೊಗೊಳ್ತಾ ಇದ್ದೀನಿ, ರೈಟ್. ಸೊ ಆ ಸರ್ಕ್ಯುಲರ್ ಪ್ಲೇಟ್ ಕೆಪಾಸಿಟರ್, ಕೆಪಾಸಿಟರ್ ಪ್ಲೇಟ್ 1, ಕೆಪಾಸಿಟರ್ ಪ್ಲೇಟ್ 2, okay, capacitor plate 2. Okay guys, yes sir. So you have a current I coming into this plate ಮತ್ತೆ current I going out of this plate. So ಇದೇನಿದು, so current I and current I. In between the plates of the capacitor ಏನಿದೆ, that region is empty, right, that region is empty. ಇವಾಗ ನಾನು ಇಲ್ಲಿ ಒಂದು ಪಾಯಿಂಟನ್ನು ಚೂಸ್ ಮಾಡ್ಕೊತೀನಿ, ರೈಟ್, ಇಲ್ಲಿ ಒಂದು ಪಾಯಿಂಟನ್ನು ಚೂಸ್ ಮಾಡ್ಕೊತೀನಿ. ಆಸ್ಕ್ ಯು ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಪಾಯಿಂಟ್ ಪಿ, ರೈಟ್. ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಪಾಯಿಂಟ್ ಪಿ? ಸರ್, ವಿ ಹ್ಯಾವ್ ಆಂಪಿಯರ್ ಸರ್ಕ್ಯೂಟಲ್ ಲಾ ಇದೆ, ಅಪ್ಲೈ ಮಾಡೋಣ. ಅದು ಮಾಡಬೇಕಂದ್ರೆ ಏನು ಮಾಡಬೇಕು, ಒಂದು ಆಂಪೇರಿಯನ್ ಲೂಪ್ ಬೇಕು, ರೈಟ್. ಒಂದು ಸರ್ಕ್ಯುಲರ್ ಲೂಪನ್ನು ತೊಗೊಳ್ತಾ ಇದ್ದೀನಿ, ಸರ್ಕ್ಯುಲರ್ ಆಂಪೇರಿಯನ್ ಲೂಪನ್ನು ತೊಗೊಳ್ತಾ ಇದ್ದೀನಿ. ಸೊ ದಿಸ್ ಇಸ್ ಅಟ್ ಅ ಡಿಸ್ಟೆನ್ಸ್ ಆರ್ ಫ್ರಮ್ ಇಯರ್, ಓಕೆ. ಇಲ್ಲಿಂದ ಆರ್ ಡಿಸ್ಟೆನ್ಸಲ್ಲಿರೋ ಒಂದು ಆಂಪೇರಿಯನ್ ಲೂಪನ್ನು ತೊಗೊಳ್ತಾ ಇದ್ದೀನಿ. ವಾಟ್ ಈಸ್ ದಿಸ್? ಕೆಪಾಸಿಟರ್, ಕೆಪಾಸಿಟರ್ ವಿತ್ ಸರ್ಕ್ಯುಲರ್ ಪ್ಲೇಟ್ಸ್, ಸರ್ಕ್ಯುಲರ್ ಪ್ಲೇಟ್ಸ್, ರೈಟ್ ಗೈಸ್. ಇವಾಗ ಒಂದು ಆಂಪೇರಿಯನ್ ಲೂಪ್ನ ತೊಗೊಳ್ತಾ ಇದ್ದೀನಿ. ಈಗ ಆಂಪಿಯರ್ ಸರ್ಕ್ಯೂಟಲ್ ಲಾನ ಅಪ್ಲೈ ಮಾಡೋಣ. ಅಪ್ಲೈ ಆಂಪಿಯರ್ಸ್ circuital law. What is that? Integration of B dot dl, right, is equal to mu naught times I enclosed, right guys, mu naught times I enclosed. Now observe, if at all point Q ಅಲ್ಲಿ magnetic field present ಇತ್ತು ಅಂದರೆ, ಪಾಯಿಂಟ್ P ಅಲ್ಲಿ Q ಅಲ್ಲಿ magnetic field present ಇತ್ತು ಅಂದರೆ, ಎನಿವೇರ್ ಆನ್ ದಿಸ್ ಲೂಪ್, ಎಲ್ಲೇ ಆಗಲಿ ಈ ಒಂದು ಲೂಪ್ ಮೇಲೆ, ಸಿನ್ಸ್ ಇಟ್ ಇಸ್ ಎ ಸರ್ಕ್ಯುಲರ್ ಲೂಪ್ ಇರೋದ್ರಿಂದ ಎಲ್ಲ ಕಡೆ, ಸಿ 2 ಪ್ಲೇಟ್ಸ್ ಇದೆ, ಸುತ್ತ ಎಲ್ಲ ಕಡೆ ಮ್ಯಾಗ್ನೆಟಿಕ್ ಫೀಲ್ಡ್ ಮ್ಯಾಗ್ನಿಟ್ಯೂಡ್ ಹ್ಯಾಸ್ ಟು ಬಿ ಸೇಮ್, ರೈಟ್. ಸೊ ದಟ್ಸ್ ವೈ ಐಮ್ ಬಿನ ಹೊರಗಡೆ ಬರಿತಾ ಇದ್ದೀನಿ, ಮ್ಯಾಗ್ನೆಟಿಕ್ ಫೀಲ್ಡ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಇಂಟಿಗ್ರೇಷನ್ ಆಫ್ ಡಿ ಎಲ್. ಸೊ ಇಂಟಿಗ್ರೇಷನ್ ಆಫ್ ಡಿ ಎಲ್, ಸಿ ಗೈಸ್, ಬೇಸಿಕಲಿ ದಿಸ್ ಬಿ ಆ್ಯಂಡ್ ಡಿ ಎಲ್ ಬೋತ್ ವಿಲ್ ಬಿ ಇನ್ ದ ಸೇಮ್ ಡೈರೆಕ್ಷನ್. ಅದಕ್ಕೆ ನಾವು ಡಾಟ್ ಪ್ರಾಡಕ್ಟಲ್ಲಿ ಕಾಸ್ ಥೀಟಾನ 1 ಅಂತೇಳಿ ಬರ್ಕೊತೀವಿ. ಸೊ ಆ್ಯಂಡ್ ಇಂಟಿಗ್ರೇಷನ್ ಆಫ್ ಡಿ ಎಲ್ ಏನಿದೆ, ಹಾಂ, 2πr. ಬಟ್ ವಾಟ್ ಈಸ್ ಇಂಟ್ರೆಸ್ಟಿಂಗ್ ಇಸ್ ರೈಟ್ ಹ್ಯಾಂಡ್ ಸೈಡ್. ಸೊ ಐ ಎನ್ಕ್ಲೋಸ್ಡ್ ಏನಿದೆ, ಸಿ ಇಲ್ಲಿ ಯಾವುದಾದ್ರೂ ಕರೆಂಟ್ ಎಲಿಮೆಂಟ್ ಇದೆಯಾ ಆಂಪೇರಿಯನ್ ಲೂಪಲ್ಲಿ? ನೋ. ಆ ರೀಜನ್ ಬಿಟ್ವೀನ್ ದ ಪ್ಲೇಟ್ಸ್ ಏನಿದೆ, ಇಟ್ ಈಸ್ ಎಂಪ್ಟಿ. ಸೊ ಐ ಎನ್ಕ್ಲೋಸ್ಡ್ ಇಯರ್ ಇಸ್ 0. ಇಫ್ ಐ ಎನ್ಕ್ಲೋಸ್ಡ್ ಇಸ್ 0, ಮ್ಯಾಗ್ನಿಟ್ಯೂಡ್ ಆಫ್ ಬಿ ಏನಿರುತ್ತೆ, ಮ್ಯಾಗ್ನಿಟ್ಯೂಡ್ ಆಫ್ ಬಿ ಹ್ಯಾಸ್ ಟು ಬಿ 0 ಅಕಾರ್ಡಿಂಗ್ ಟು ಆಂಪಿಯರ್ ಸರ್ಕ್ಯೂಟಲ್ ಲಾ. ಬಟ್ ದಿಸ್ ಇಸ್ ಥಿಯರಿ. ಪ್ರಾಕ್ಟಿಕಲಿ ಏನಾಗುತ್ತೆ, ಪ್ರಾಕ್ಟಿಕಲಿ ಇಟ್ ವಾಸ್ ಫೌಂಡ್ ಔಟ್ that magnetic field at point P was detected, right. So theory important or practical important? Obviously practically ನಾವು ಏನು ಅಬ್ಸರ್ವ್ ಮಾಡ್ತೀವಿ ಅದು ಇಂಪಾರ್ಟೆಂಟ್. ಸೊ practically I'm writing here, so practically it was found that there is non-zero B at Q, right. Point Q ಅಲ್ಲಿ practically experimentally magnetic field ಇದೆ, right, but theory is not explaining. So that's where Maxwell corrected Ampere circuital law, right. So what he did is, so okay, ಈ ಒಂದು ಕರೆಂಟ್ ಇಲ್ಲ ಅಂದರೆ, ಈ ಒಂದು ಕರೆಂಟಿಂದ ಮ್ಯಾಗ್ನೆಟಿಕ್ ಫೀಲ್ಡ್ ಇಲ್ಲ, ಓಕೆ. ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಜನರೇಟೆಡ್ ಬೈ ಮೂವಿಂಗ್ ಚಾರ್ಜಸ್, ಮೂವಿಂಗ್ ಚಾರ್ಜಸ್ ಮೇಕ್ಸ್ ಕರೆಂಟ್ ಅಲ್ವಾ. ಸೊ ಇವಾಗ ಆ ಒಂದು ರೀಜನ್ ಬಿಟ್ವೀನ್ ದ ಪ್ಲೇಟ್ಸಲ್ಲಿ ಆ್ಯಕ್ಚುಯಲ್ ಕರೆಂಟ್ ಇದಿಲ್ಲ ಅಂದರೆ, ಲೆಟ್ ಮಿ ಇಮ್ಯಾಜಿನ್ ದೆರ್ ಈಸ್ ಸಮಥಿಂಗ್ ಎಲ್ಸ್, ರೈಟ್. ಸೊ ಆ ಒಂದು ಕರೆಂಟನ್ನು ಅವರು ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಅಂತೇಳಿ ಕರೀತಾರೆ, ರೈಟ್. ದಟ್ ಈಸ್ ಅ ಡಿಸ್ಪ್ಲೇಸ್ಮೆಂಟ್ ಕರೆಂಟ್. ಸೊ ಬೇಸಿಕಲಿ ಆಂಪಿಯರ್
corrected that equation by making some suggestion about current between the plates. Okay, so ಅದನ್ನು ನಾವು Ampere's Maxwell's equation ಅಂತೇಳಿ ಕರಿತೀವಿ. Right, this is Ampere's Maxwell's equation. So what is the conclusion from here? Ampere's law is invalid. ಈ ಒಂದು ಕೇಸಲ್ಲಿ Ampere's law is invalid ಇಲ್ಲಿ. Ampere's law is invalid here. ಸೊ ಅದಕ್ಕೋಸ್ಕರ ಮ್ಯಾಕ್ಸ್ವೆಲ್ ಏನು ಮಾಡಿದ್ರು, ಈ ಮೇಡ್ ಅ ಕರೆಕ್ಷನ್ ಬೈ ಸೇಯಿಂಗ್, ಸಿ ಓಕೆ ಲೆಫ್ಟ್ ಹ್ಯಾಂಡ್ ಸೈಡ್ ಏನು ಚೇಂಜಸ್ ಬೇಡ, ಸೇಮ್ ಬಿ ಡಾಟ್ ಡಿ ಎಲ್ ಇರಲಿ, ರೈಟ್, ಬಿ ಡಾಟ್ ಡಿ ಎಲ್ ಓವರ್ ದ ಕಂಪ್ಲೀಟ್ ಲೆಂತ್ ಆಫ್ ದ ಲೂಪ್. ಯಾವ ಲೂಪನ್ನು ತೊಗೊಳ್ತಾ ಇದ್ದೀವಿ, ಸರ್ಕ್ಯುಲರ್ ಲೂಪ್ ಆಗಿರ್ಬೋದು, ಯಾವುದೇ ಥರದ ಲೂಪ್ ಆಗಿರಲಿ, ಬಿ ಡಾಟ್ ಡಿ ಎಲ್ ಇಸ್ ಈಕ್ವಲ್ ಟು, ರೈಟ್, ದಿಸ್ ಟರ್ಮ್ ಈಸ್ ಮ್ಯೂ ನಾಟ್, ರೈಟ್, ಮ್ಯೂ ನಾಟ್ ಸೇಮ್, ಬಟ್ ಐ ಎನ್ಕ್ಲೋಸ್ ಅಂತೇಳಿ ಬರೆದಿದ್ವಲ್ಲ, ಐ ಎನ್ಕ್ಲೋಸ್ಡ್ ಪ್ಲಸ್ ಈ ಸಜೆಸ್ಟೆಡ್ ಒನ್ ಮೋರ್ ಟೈಮ್ ಎಪ್ಸಿಲನ್ ನಾಟ್ ಟೈಮ್ಸ್ ಡಿ ಫೈ ಇ ಬೈ ಡಿ ಟಿ, right. So this mu enclosed, right, see this mu enclosed in the conductor, he called it as mu IC, right. So in moving charges ide, this is conduction current. So ee region between the plates alli enide, assumed current is this term, okay, ee ಒಂದು term, right. So ee ಒಂದು term ಗೆ ಅವರು ಏನಂತ ಹೇಳಿ ಕರೀತಾರೆ, ಡಿಸ್ಪ್ಲೇಸ್ಮೆಂಟ್ ಕರೆಂಟ್. ಸೊ ಐ ಸಿ ಇಲ್ಲಿ ಕಂಡಕ್ಷನ್ ಕರೆಂಟ್, ಐ ಸಿ ಇಲ್ಲಿ ಕಂಡಕ್ಷನ್ ಕರೆಂಟ್ ಅಂಡ್ ರೈಟ್ ಮ್ಯೂ ನಾಟ್ ಐ ಸಿ ಪ್ಲಸ್ ಸೆಕೆಂಡ್ ಟರ್ಮಿಗೆ ಐ ಡಿ ಅಂತೇಳಿ ಕರೀತಾರೆ, ಡಿಸ್ಪ್ಲೇಸ್ಮೆಂಟ್ ಕರೆಂಟ್. ಸೊ ಐ ಡಿ ಏನು, ಐ ಡಿ ಈಸ್ ಡಿಸ್ಪ್ಲೇಸ್ಮೆಂಟ್ current. But what is this essentially meaning? Epsilon naught ಯೂನಿಟ್ ಅನ್ನು ಮಾಡಿಫೈ ಮಾಡಬಾರ್ದು, ರೈಟ್, ಕರೆಂಟ್ ಆಗೇ ಇರಬೇಕು, ಅದಕ್ಕೋಸ್ಕರ ಎಪ್ಸಿಲ್ ನಾಟ್ ಇರಲಿ, ಓಕೆ. ಬಟ್ ಡಿ ಫೈ ಬೈ ಡಿ ಟಿ ಅಂದರೆ ಫೈ ಫ್ಲಕ್ಸ್, ರೈಟ್, ಯಾರ ಫ್ಲಕ್ಸ್, ಎಲೆಕ್ಟ್ರಿಕ್ ಫೀಲ್ಡ್ನ ಫ್ಲಕ್ಸ್ ಓವರ್ ಟೈಮ್. ಸೊ ಬೇಸಿಕಲಿ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಇಸ್ ಎಪ್ಸಿಲನ್ ನಾಟ್ ಟೈಮ್ಸ್ ಏನಿದೆ, ರೇಟ್ ಆಫ್ ಚೇಂಜ್ ಆಫ್ ಎಲೆಕ್ಟ್ರಿಕ್ ಫ್ಲಕ್ಸ್. ಹೌ ಇಸ್ ದ ಎಲೆಕ್ಟ್ರಿಕ್ ಫ್ಲಕ್ಸ್ ಚೇಂಜಿಂಗ್? ಸಿ ಗೈಸ್, ಈ ಒಂದು ಡಯಾಗ್ರಾಮ್ನ ನೋಡಿ ಮತ್ತೆ. ಸಿ ಕರೆಂಟ್ ಬರ್ತಾ ಇರುವಾಗ ಈ ಒಂದು ಪ್ಲೇಟ್ ಚಾರ್ಜ್ ಆಗುತ್ತೆ, ರೈಟ್. ಸೊ ಕರೆಂಟ್ ಬರ್ತಾ ಇರುವಾಗ ಈ ಒಂದು ಪ್ಲೇಟ್ ಚಾರ್ಜ್ ಆಗುತ್ತೆ, ಇದು ನೆಗೆಟಿವ್ಲಿ ಚಾರ್ಜ್ ಆಗುತ್ತೆ, ರೈಟ್. ಸೊ ಆಸ್ ದ ಟೈಮ್ ಪ್ರೋಗ್ರೆಸಸ್, ರೈಟ್, ಸೊ ಇಲ್ಲಿರ್ತಕ್ಕಂಥ ಚಾರ್ಜ್ ಕ್ಯೂ ಏನಾಗುತ್ತೆ, ರೈಸ್ ಆಗುತ್ತೆ, ಇಲ್ಲಿರ್ತಕ್ಕಂಥ ಚಾರ್ಜ್ ಮೈನಸ್ ಕ್ಯೂ ಏನಾಗುತ್ತೆ, ರೈಸ್ ಆಗುತ್ತೆ. ಸೊ ಬೇಸಿಕಲಿ ಚಾರ್ಜಸ್ ಆನ್ ದ ಪ್ಲೇಟ್ಸ್ ರೈಸಿಂಗ್ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಬಿಟ್ವೀನ್ ದ ರೀಜನ್ ಇಸ್ ರೈಸಿಂಗ್, ರೈಟ್. ಸೊ ಎಲೆಕ್ಟ್ರಿಕ್ ಫೀಲ್ಡ್, ರೈಟ್, ಮ್ಯಾಗ್ನಿಟ್ಯೂಡ್ ವೈಸ್ ಏನಾಗ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಇದೆ. ಸೊ ಈ ಒಂದು ಏರಿಯಾ, ಈ ಒಂದು ಲೂಪ್ ಏನಿದೆ, ಆ ಲೂಪ್ ಒಳಗಡೆ ಪಾಸ್ ಆಗ್ತಾ ಇರೋ ಫೀಲ್ಡ್ ಲೈನ್ಸ್ ಏನಾಗ್ತಾ ಇದೆ, ಈಸ್ ಇನ್ಕ್ರೀಸಿಂಗ್. ಎಲೆಕ್ಟ್ರಿಕ್ ಫೀಲ್ಡ್ ವೆಕ್ಟರ್ಸ್ ಆರ್ ಇನ್ಕ್ರೀಸಿಂಗ್ ಓವರ್ ಅ ಪೀರಿಯಡ್ ಆಫ್ ಟೈಮ್. ಅಥವಾ ಕರೆಂಟ್ ರೆಡ್ಯೂಸ್ ಆಗ್ತಾ ಇದೆ ಅಂದರೆ ಇಟ್ ಈಸ್ ಡಿಕ್ರೀಸಿಂಗ್ ಓವರ್ ಅ ಪೀರಿಯಡ್ ಆಫ್ ಟೈಮ್. ಬಟ್ ವಾಟ್ ಈಸ್ ಇಂಪಾರ್ಟೆಂಟ್, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ಚೇಂಜಿಂಗ್ ಅಲ್ವಾ. ಸೊ ದಟ್ ಚೇಂಜಿಂಗ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಸೋಸಿಯೇಟೆಡ್ ವಿತ್ ಈ ಒಂದು ಏರಿಯಾ ಆಫ್ ದ ಲೂಪ್ ಏನಿದೆ, ಅದಕ್ಕೆ ನಾವು ರೇಟ್ ಆಫ್ ಚೇಂಜ್ ಆಫ್ ಫ್ಲಕ್ಸ್ ವಿತ್ ಟೈಮ್ ಅಂತೇಳಿ ಕರಿತೀವಿ, ಓಕೆ. ರೇಟ್ ಆಫ್ ಚೇಂಜ್ ಆಫ್ ಫ್ಲಕ್ಸ್ ವಿತ್ ಟೈಮ್. ಓಕೆ ಗೈಸ್, ಇಸ್ ದಟ್ ಕ್ಲಿಯರ್? ಆಬ್ವಿಯಸ್ಲಿ ಕ್ಲಿಯರ್, ರೈಟ್. ಸೊ ದಟ್ ಈಸ್ ವೇರ್ ದೀಸ್ ಥಿಂಗ್ಸ್ ಕಮ್ ಇನ್ ಟು ಪಿಕ್ಚರ್, ಡಿಸ್ಪ್ಲೇಸ್ಮೆಂಟ್ ಕರೆಂಟ್. ಓಕೆ ಗೈಸ್, ಕ್ಲಿಯರ್? ರೈಟ್. ನೌ ಮ್ಯಾಕ್ಸ್ವೆಲ್ಸ್ ಈಕ್ವೇಷನ್. We studied Gauss law in electrostatics ಅಲ್ವಾ, Gauss law in magnetostatics, Faraday law ನೋಡಿದ್ವಿ, ಆಂಪಿಯರ್ ಸರ್ಕ್ಯೂಟಲ್ ಲಾನು ನೋಡಿದ್ವಿ, ಅಲಾಂಗ್ ವಿತ್ ದಟ್ ಕರೆಕ್ಷನ್ ಟರ್ಮ್ ಕೂಡ ಬಂದಿದೆ. ಸೊ ಈ ಎಲ್ಲ 4 ಈಕ್ವೇಷನ್ಸನ್ನ, ರೈಟ್, ಒಂದೇ ಟರ್ಮಲ್ಲಿ ನಾವು ಮ್ಯಾಕ್ಸ್ವೆಲ್ಸ್ ಈಕ್ವೇಷನ್ ಅಂತೇಳಿ ಕರಿತೀವಿ. ಬಿಕಾಸ್ ಮ್ಯಾಕ್ಸ್ವೆಲ್ ಟ್ರೈಡ್ ಟು ಯುನಿಫೈ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್, ಅದಕ್ಕೋಸ್ಕರ. ಸೊ ಫಸ್ಟ್ ಮ್ಯಾಕ್ಸ್ವೆಲ್ ಈಕ್ವೇಷನ್ ಏನಿದೆ, ಸೊ ಫಸ್ಟ್ ಮ್ಯಾಕ್ಸ್ವೆಲ್ ಈಕ್ವೇಷನ್ ಇಸ್ ಬೇಸಿಕಲಿ Gauss law in electrostatics. How do we write Gauss law in electrostatic? E dot ds, right, E dot ds over a surface integral is equal to Q enclosed by epsilon naught. So the integration of E dot ds
over the surface is q by epsilon naught. So flux is basically q enclosed by epsilon naught. Idenidu Gauss law in electrostatics. Idu Maxwell's first equation, and Maxwell's second equation, Gauss law in magnetostatics, same. Surface integral of B magnetic of flux, right? Surface integral of magnetic flux B dot ds is basically 0, right? So idu Gauss law in magnetostatics. ಇದನ್ನು ನಾವು ಸೆಕೆಂಡ್ ಮ್ಯಾಕ್ಸ್ವೆಲ್ ಈಕ್ವೇಷನ್ ಅಂತೇಳಿ ಕರಿತೀವಿ. ಥರ್ಡ್ ಒನ್ ಇಸ್ ಬೇಸಿಕಲಿ ಫ್ಯಾರಡೇಸ್ ಲಾ ಏನು ಹೇಳಿ? ಸೊ ಇ ಎಮ್ ಎಫ್ ಇಸ್ ಈಕ್ವಲ್ ಟು ಮೈನಸ್ ಡಿ ಫೈ ಬೈ ಡಿ ಟಿ, ರೈಟ್? ಇದು ಫ್ಯಾರಡೇಸ್ ಲಾ, ರೈಟ್? ಇದು ಫ್ಯಾರಡೇಸ್ ಲಾ. ಇಲ್ಲೇನು ಫ್ಲಕ್ಸ್ ಇಸ್ ಈಕ್ವಲ್ ಟು ಕ್ಯೂ ಎನ್ಕ್ಲೋಸ್ ಬೈ ಎಪ್ಸಿಲಾನ್ ನಾಟ್. ಮ್ಯಾಕ್ಸ್ವೆಲ್ ಏನು ಮಾಡಿದ್ರು? ವೆಕ್ಟೋರಿಯಲಿ ಮಾಡಿಫೈಡ್ ಅಷ್ಟೇ. ಸೊ ದಿಸ್ ಇಸ್ ಫ್ಲಕ್ಸ್, ದಿಸ್ ಇಸ್ ಇ ಎಮ್ ಎಫ್. ಬಟ್ ಈ ಒಂದು ಇ ಎಮ್ ಎಫ್ನ ನಾವು ಯಾವ ಥರ ಬರಿತೀವಿ? E dot dl over the closed loop. E dot dl over the closed loop. See, EMF na ನಾವು ಯಾವ ಥರ ಬರ್ತೀವಿ? EMF is equal to rate of change of magnetic flux. Okay, so magnetic flux. So basically it is minus d phi b, right? Phi b ಏನು? Magnetic flux. Rate of change of magnetic flux ಏನು? d phi b by dt. And this magnetic flux ಏನು ಮಾಡುತ್ತೆ? Opposes the cause producing it. ಅದಕ್ಕೋಸ್ಕರ ಮೈನಸ್ ಸೈನ್. ಇದೇನಿದು? ಬೇಸಿಕಲಿ ಥರ್ಡ್ ಒನ್ ಇಸ್ ಫ್ಯಾರಡೇಸ್ ಲಾ. ಇದನ್ನು ನಾವು ಥರ್ಡ್ ಮ್ಯಾಕ್ಸ್ವೆಲ್ ಈಕ್ವೇಷನ್ ಅಂತೇಳಿ ಕರಿತೀವಿ. ಫೋರ್ತ್ ಒನ್ ಬಂದು ಜಸ್ಟ್ ನಾವು ಮಾಡಿದ್ದೀವಿ ಸೇಮ್ ಲೈನ್ ಇಂಟಿಗ್ರಲ್ ಆಫ್ ಬಿ ಡಾಟ್ ಡಿ ಎಲ್ ಇಸ್ ಈಕ್ವಲ್ ಟು ಏನು? ಮ್ಯೂ ನಾಟ್ ಟೈಮ್ಸ್ ಐ ಏನು? ಆಂಪಿಯರ್ಸ್ ಲಾ. ಬಟ್ ಮ್ಯಾಕ್ಸ್ವೆಲ್ ಗೇವ್ ಕರೆಕ್ಷನ್ IC plus epsilon naught d phi e, rate of change of electric flux with the time times epsilon naught ಏನಿದೆ? displacement current. ಆರ್ ನಾವು ಇದನ್ನು mu naught IC plus ID ಅಂತೇಳಿ ಕೂಡ ಬರಿಬೋದು. ಇದೇನಿದು? ದಿಸ್ ಇಸ್ ಆಂಪಿಯರ್ ಮ್ಯಾಕ್ಸ್ವೆಲ್ ಈಕ್ವೇಷನ್. ಕ್ಲಿಯರ್ ಗೈಸ್? 4 ಮ್ಯಾಕ್ಸ್ವೆಲ್ಸ್ ಈಕ್ವೇಷನ್ ಕೂಡ ಇಲ್ಲಿದೆ. ನಾವು electromagnetic waves. So basically using these 4 equations, Maxwell ಏನು ಮಾಡಿದ್ರು? He predicted that there is electromagnetic waves. Okay, so electric and magnetic field ಏನಿದೆ? They are complementary of each other. So there could be something known as electromagnetic waves. ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸನ್ನ ಸೋರ್ಸ್ ಏನು ಅಂದರೆ ಅ ಚಾರ್ಜ್ ವಿಚ್ ಈಸ್ ಆಸಿಲೇಟಿಂಗ್. ಸೊ ಚಾರ್ಜ್ ಮೋಷನಲ್ಲಿದ್ದಾಗ ಇಟ್ ಕುಡ್ ಬಿ ಅಟ್ ರೆಸ್ಟ್, ಆರ್ ಇಟ್ ಕುಡ್ ಬಿ ಮೂವಿಂಗ್ ವಿತ್ ಕಾನ್ಸ್ಟೆಂಟ್ ವೆಲಾಸಿಟಿ, ಆರ್ ಇಟ್ ಕುಡ್ ಬಿ ಆಕ್ಸಿಲರೇಟಿಂಗ್. ಬಟ್ ಓನ್ಲಿ ವೆನ್ ಯಾವಾಗ ಚಾರ್ಜ್ ಆಸಿಲೇಟಿಂಗ್ ಅಂದರೆ ಆಕ್ಸಿಲರೇಟಿಂಗ್, ರೈಟ್? ಆಸಿಲೇಟಿಂಗ್ ಅಂದ್ರೇನು? ರೈಟ್, ಆಸಿಲೇಟಿಂಗ್ ಬ್ಯಾಕ್ ಆ್ಯಂಡ್ ಫೋರ್ತ್, ಬೇಸಿಕಲಿ ಡೈರೆಕ್ಷನ್ ಚೇಂಜ್ ಆಗ್ತಾ ಇದೆ. ಸೊ ಈ ಒಂದು ಕೇಸಲ್ಲಿ ದೇರ್ ಈಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಪ್ರೊಡಕ್ಷನ್ ಅಂತೇಳಿ ಸಿಂಪಲಾಗಿ ಹೇಳ್ತಾ ಇದ್ದಾರೆ. ಸೊ ವಾಟ್ ಈಸ್ ದಿಸ್? ಅ ಚಾರ್ಜ್ ಆಸಿಲೇಟಿಂಗ್ ಆರ್ ಚಾರ್ಜ್ ಆಕ್ಸಿಲರೇಟಿಂಗ್. ದಿಸ್ ವರ್ಡ್ ಈಸ್ ಇಂಪಾರ್ಟೆಂಟ್. ಸೊ ಆಸಿಲೇಷನಲ್ಲಿ ಯು ಹ್ಯಾವ್ ಆಕ್ಸಿಲರೇಷನ್ ಇಡನ್ ಅಲ್ವಾ? ಇನ್ಸೈಡ್ ಆಕ್ಸಿಲರೇಷನ್ ಇದೆ. ಬಟ್ ವಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂದರೆ ಆಕ್ಸಿಲರೇಷನ್. ಒಂದು ಚಾರ್ಜ್ ಆಕ್ಸಿಲರೇಟ್ ಆಗ್ತಾ ಇದೆ ಅಂದರೆ there is going to be electromagnetic wave. ಸೊ ಅದನ್ನು ನಾವು ಸೋರ್ಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಅಂತ ಹೇಳಿ ಕರಿತೀವಿ. ವಿ ನೋ ದಟ್ ಸ್ಟೇಷನರಿ ಚಾರ್ಜ್ ಅಂದರೆ ಸ್ಪೀಡ್ ಈಕ್ವಲ್ ಟು 0 ಇತ್ತು ಅಂದರೆ ಪ್ರೊಡ್ಯೂಸಸ್ ಓನ್ಲಿ ಎಲೆಕ್ಟ್ರೋಸ್ಟಾಟಿಕ್ ಫೀಲ್ಡ್. ಓಕೆ, ಬಟ್ ಆ ಒಂದು ಚಾರ್ಜ್ ಸ್ಪೀಡ್ ಕಾನ್ಸ್ಟೆಂಟ್ ಇತ್ತು ಅಂದರೆ, ಸ್ಪೀಡ್ ಈಕ್ವಲ್ ಟು ಕಾನ್ಸ್ಟೆಂಟ್ ಇತ್ತು ಅಂದರೆ, in that case it produces magnetic field, right? See, charge moving produces magnetic field, charge at rest produces electric field, right? But when charge is moving with velocity, the fields are constant and hence no electromagnetic wave is produced. Okay, don't worry, like what are we saying here? Illi ಒಂದು ಕಾನ್ಸ್ಟೆಂಟ್ ವೆಲಾಸಿಟಿ v ಈಕ್ವಲ್ ಟು 0 ಇರ್ಬೋದು ಆರ್ v ಈಕ್ವಲ್ ಟು ಕಾನ್ಸ್ಟೆಂಟ್ ಇರ್ಬೋದು. ಈ ಎರಡೂ ಕೇಸಲ್ಲಿ ಚಾರ್ಜ್
ಈಸ್ ಮೂವಿಂಗ್ ವಿತ್ ಕಾನ್ಸ್ಟೆಂಟ್ ವೆಲಾಸಿಟಿ, ಅಲ್ಲಿ ಯಾವುದೇ ರೀತಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಇಲ್ಲ. ಬಟ್ ಯಾವಾಗ ಚಾರ್ಜ್ ಪಾರ್ಟಿಕಲ್ ಆಕ್ಸಿಲರೇಟೆಡ್ ಇದೆ, ಎಲೆಕ್ಟ್ರಿಕ್, ಓಕೆ, ಬಿಕಾಸ್ ಆಫ್ ಚಾರ್ಜ್ ನೇಚರ್ ಆ್ಯಂಡ್ ಮ್ಯಾಗ್ನೆಟಿಕ್ because of acceleration of charge. Okay, so will change with time in space. So adanna navu the varying electric field and magnetic field perpendicular to each other enide adanna navu electromagnetic waves anteli karitivi. So charge at rest produces electric field, charge moving produces magnetic field, but charge accelerating produces both electric and magnetic field. ಆ ಒಂದು ಪ್ಯಾಟರ್ನ್ ಏನಿರುತ್ತೆ, ಸೊ ವಾಟ್ ಇಸ್ ದ ಡೈರೆಕ್ಷನ್ ಆಫ್ ಆ ಒಂದು ವೇವ್ ಯಾವ ಥರ ಪ್ರೋಗ್ರೆಸ್ ಆಗುತ್ತೆ ನೋಡ್ತಾ ಹೋಗೋಣ. ಸೊ ಕ್ಲಿಯರ್ ಗೈಸ್? ಸೊ ಈ ಒಂದು ವೇವಲ್ಲಿ ಯು ಹ್ಯಾವ್ ಟು ಅಬ್ಸರ್ವ್ ಎಲೆಕ್ಟ್ರಿಕ್ ಫೀಲ್ಡ್ ಆಸಿಲೇಷನ್ಸ್ ಆರ್ ಪರ್ಪೆಂಡಿಕ್ಯುಲರ್ ಟು ಮ್ಯಾಗ್ನೆಟಿಕ್ ಫೀಲ್ಡ್. E is perpendicular to magnetic field, right? So this has to be clear. EM waves are produced by when an electron jumps from higher energy orbit to lower energy orbit, and EM waves are produced by fast moving electrons are suddenly stopped. Okay, ಅಂದರೆ ಆಕ್ಸಿಲರೇಷನನ್ನು ಕಾಸ್ ಮಾಡಿದಾಗ ಫಾರ್ ಅ ಚಾರ್ಜ್ ಪಾರ್ಟಿಕಲ್ EM waves ಪ್ರೊಡ್ಯೂಸ್ ಆಗುತ್ತೆ. ಹಾಗಾದರೆ ವಾಟ್ ಈಸ್ EM waves? ದಟ್ ಈಸ್ ದ ಕ್ವಶನ್. ಸಿ ಗೈಸ್, ಸೊ ಬೇಸಿಕಲಿ EM waves ಎಲೆಕ್ಟ್ರಿಕ್ ಫೀಲ್ಡ್ ಆಸಿಲೇಷನ್ಸ್ ಏನಿದೆ ಪರ್ಪೆಂಡಿಕ್ಯುಲರ್ ಟು ಮ್ಯಾಗ್ನೆಟಿಕ್ ಫೀಲ್ಡ್, ಆ್ಯಂಡ್ ಈ ಎರಡೂ ಕೂಡ E is perpendicular to velocity of that wave and B is also perpendicular to the velocity of that wave. Or direction of propagation ಗೆ ಎರಡೂ ಕೂಡ perpendicular ಇರುತ್ತೆ. Changing electric field produces changing magnetic field, right, and vice versa. ಸೊ ಈ ಒಂದು ಕೇಸಲ್ಲಿ ಇರುವ ಟ್ರಾನ್ಸ್ವರ್ಸ್ ವೇವ್ಸ್ ಅಂದರೆ E is proportional to speed. ಸೊ ವೇವ್ ಒಂದು ಕಡೆ ಟ್ರಾವೆಲ್ ಆಗ್ತಾ ಇದೆ, ಎಲೆಕ್ಟ್ರಿಕ್ ಫೀಲ್ಡ್ ಪ್ರಪೋರ್ಷನಲ್ ಟು ಸ್ಪೀಡ್, ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರಪೋರ್ಷನಲ್ ಟು ಸ್ಪೀಡ್. ಅಂದರೆ ಎಲೆಕ್ಟ್ರಿಕ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಎರಡು ಏನಿದೆ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್, ಆ್ಯಂಡ್ ಆಲ್ಸೋ ವೇವ್ ಮೋಷನ್ ಆ್ಯಂಡ್ ವೇವ್ ಆಸಿಲೇಷನ್ ಎರಡು ಪರ್ಪೆಂಡಿಕ್ಯುಲರ್ ಇದ್ದರೆ ನಾವು ಅದಕ್ಕೆ ಯಾವ ಥರ ವೇವ್ ಅಂತ ಹೇಳಿ ಕರಿತೀವಿ? ಸಿ ಆಸಿಲೇಷನ್ ಆಫ್ ಪಾರ್ಟಿಕಲ್ ಪರ್ಪೆಂಡಿಕ್ಯುಲರ್ ಟು ದ ಮೋಷನ್, ಅದಕ್ಕೆ ನಾವು ಟ್ರಾನ್ಸ್ವರ್ಸ್ ವೇವ್ ಅಂತೇಳಿ ಕರಿತೀವಿ, ರೈಟ್? ಸೊ ದಿಸ್ ಇಸ್ ಅ ಟ್ರಾನ್ಸ್ವರ್ಸ್ ವೇವ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಏನಿದೆ ಟ್ರಾನ್ಸ್ವರ್ಸ್ ವೇವ್. ದ ಟೈಮ್ ವೇರಿಂಗ್ ಎಲೆಕ್ಟ್ರಿಕ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಎರಡು ಕೂಡ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್ ಆ್ಯಂಡ್ ಆಲ್ಸೋ perpendicular to the direction of propagation of the wave. I have written it in short and simple terms. Okay, so pictorially now represent ಮಾಡೋದಾದರೆ, see guys, I am writing a x axis here. Okay, ಇಲ್ಲೊಂದು x axis ಅನ್ನು ಬರಿತಾ ಇದ್ದೀನಿ and y axis ಅನ್ನು ಬರಿತಾ ಇದ್ದೀನಿ. y axis ಅನ್ನು ಬರಿತಾ ಇದ್ದೀನಿ. Okay, so and there is z axis. z axis. Let me write it clearly. So you have x axis ಇದೆ ಇಲ್ಲಿ, x axis ಇದೆ, and y axis ಇದೆ, and z axis ಇದೆ. So let's say wave ಏನಿದೆ, ಈ electromagnetic wave is propagating in this axis. Okay, ಈ ಥರ ಒಂದು ಕೋಆರ್ಡಿನೇಟ್ ಸಿಸ್ಟಮಲ್ಲಿ. ಸೊ equation of electric field along x axis, right? So electric field oscillating along x axis and magnetic field oscillating along y axis, but wave ಯಾವ ಕಡೆ ಟ್ರಾವೆಲ್ ಆಗ್ತಾ ಇದೆ? wave is traveling along z axis. So this is z axis. okay na, ಇಷ್ಟು ಮೈಂಡಲ್ಲಿ ಇರಲಿ right now. this is z and electric field ಏನಿದೆ, electric field will be along x, magnetic field will be along y. ಸೊ ನಾನಿವಾಗ ಎಲೆಕ್ಟ್ರಿಕ್ ಫೀಲ್ಡನ್ನು ಫಸ್ಟು ಪ್ಲಾಟ್ ಮಾಡ್ತಾ ಹೋಗ್ತೀನಿ. ಓಕೆ ಗೈಸ್, ಎಲೆಕ್ಟ್ರಿಕ್ ಫೀಲ್ಡನ್ನು ಪ್ಲಾಟ್ ಮಾಡ್ತಾ ಹೋಗ್ತೀನಿ. ಸೊ ವಾಟ್ ಈಸ್ ಹ್ಯಾಪ್ನಿಂಗ್ ಇಲ್ಲಿ ಅಂದರೆ, ಸಿ ಗ್ರೀನ್ ಲೈನಲ್ಲಿ ಎಲೆಕ್ಟ್ರಿಕ್ ಫೀಲ್ಡನ್ನು ಪ್ಲಾಟ್ ಮಾಡ್ತಾ ಹೋಗ್ತೀನಿ. ಈ ಒಂದು ಇನಿಷಿಯಲ್ ಪಾರ್ಟಿಕಲ್ ಏನಿದೆ, ಇಲ್ಲಿರೋ ಪಾರ್ಟಿಕಲ್ ಇನ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಆಸಿಲೇಟ್ ಆಗ್ತಾ ಇದೆ ಇಷ್ಟು, ರೈಟ್. ಸೆಕೆಂಡ್ ಪಾರ್ಟಿಕಲ್ ಏನಿದೆ ಇಷ್ಟ ಆಗ್ತಾ ಇದೆ, ರೈಟ್. ಸೊ ಲೆಟ್ ಮಿ ರೈಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಫಸ್ಟ್. ಓಕೆ, ನಿಮಗೆ ಪರ್ಸೆಪ್ಷನ್ ತುಂಬ ಸುಲಭ ಆಗುತ್ತೆ. ಸೊ ಇಲ್ಲಿರೋ ಪಾರ್ಟಿಕಲ್, ರೈಟ್, ಆರಿಜಿನಲ್ಲಿರೋ ಪಾರ್ಟಿಕಲ್ ಎಲ್ಲೂ ಹೋಗ್ತಾ ಇಲ್ಲ. ಸೆಕೆಂಡ್ ಪಾರ್ಟಿಕಲ್ ಇಷ್ಟು ಆಸಿಲೇಟ್ ಆಗಿದೆ, ರೈಟ್. ಸೆಕೆಂಡ್ ಪಾರ್ಟಿಕಲ್ ಇಷ್ಟು ಆಸಿಲೇಟ್ ಆಗಿದೆ, ಥರ್ಡ್ ಪಾರ್ಟಿಕಲ್ ಇಷ್ಟು ಆಸಿಲೇಟ್ ಆಗಿದೆ. ಸೊ ಫೋರ್ತ್ ಈಸ್ ದಿಸ್, ರೈಟ್. ಈ ಥರ ಫಿಫ್ತ್, ಸಿಕ್ಸ್ತ್, ರೈಟ್, ಸೆವೆಂತ್, ಓಕೆ,
ಕುಡ್ ಬಿ ಎನಿ ನಂಬರ್, ಬಟ್ ನಿಮಗೆ ಪಿಕ್ಚರಲ್ಲಿ ರೆಪ್ರೆಸೆಂಟ್ ಮಾಡೋಕ್ಕೋಸ್ಕರ ಬರಿತಾ ಇದ್ದೀನಿ. ಓಕೆ, ಏನಾಗ್ತಾ ಇದೆ ಇಲ್ಲಿ ಆ್ಯಕ್ಚುಲಿ ಬೇಸಿಕಲಿ ಅ ವೇವ್ ಈಸ್ ಲುಕಿಂಗ್ ಸಮಥಿಂಗ್ ಲೈಕ್ ದಿಸ್ ಅಲ್ವಾ, ರೈಟ್. ಸೊ ದಿಸ್ ಇಸ್ ಮ್ಯಾಗ್ನೆಟಿಕ್ ಫೀಲ್ಡ್. ಬಿ ವೈ ಆ್ಯಕ್ಸಿಸಲ್ಲಿರೋದು ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಬೇಸಿಕಲಿ ಇಫ್ ಯು ಕಂಟಿನ್ಯೂ ದಿಸ್ ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಆಸಿಲೇಷನ್ಸ್ ಏನಿರುತ್ತೆ ಈ ಥರ ಇರುತ್ತೆ, ರೈಟ್. ಓಕೆ, ಲೆಟ್ ಮಿ ಕಂಪ್ಲೀಟ್ ದಿಸ್. ಈ ಥರ ಕಂಪ್ಲೀಟ್ ಮಾಡ್ತಾ ಹೋಗೋಣ. ಆಸಿಲೇಷನ್ ಅಂದರೆ ಆ್ಯಂಪ್ಲಿಟ್ಯೂಡ್ ಎಷ್ಟಿದೆ ಈ ಒಂದು ಪಾರ್ಟಿಕಲ್ದು ಆ ಪಾಯಿಂಟಲ್ಲಿ ಪರ್ಟಿಕ್ಯುಲರ್ ಟೈಮಲ್ಲಿ ಆ್ಯಂಪ್ಲಿಟ್ಯೂಡ್ ಎಷ್ಟಿದೆ, ರೈಟ್. ಅದೇ ಥರ ಇಲ್ಲಿ ಏನಾಗುತ್ತೆ, ಇಲ್ಲಿ waves will be like this, so that your imagination ಕ್ಲಿಯರ್ ಆಗುತ್ತೆ ಅಂತೇಳಿ ನಾನು ಬರಿತಾ ಹೋಗ್ತಾ ಇದ್ದೀನಿ. ನೀವು ಕೂಡ ನೀಟಾಗಿ ನೋಟ್ ಮಾಡ್ಕೊಳ್ತಾ ಹೋಗಿ, ರೈಟ್. ಕ್ಲಿಯರ್ ಗೈಸ್? ಸೊ ಎಲೆಕ್ಟ್ರಿಕ್ ಫೀಲ್ಡ್ ಬರೆಯೋಣ. ಸೊ ರೈಟ್ ನಾವು ಬರೆದಿರೋದೇನು ಮ್ಯಾಗ್ನೆಟಿಕ್ ಫೀಲ್ಡ್, ರೈಟ್. ಮ್ಯಾಗ್ನೆಟಿಕ್ ಫೀಲ್ಡ್, ಸೊ ಈ ಒಂದು ಪಾರ್ಟಿಕಲ್ ಮ್ಯಾಗ್ನೆಟಿಕ್ ಫೀಲ್ಡ್, ಮ್ಯಾಗ್ನೆಟಿಕ್ ಫೀಲ್ಡ್, ಮ್ಯಾಗ್ನೆಟಿಕ್ ಫೀಲ್ಡ್, ಮ್ಯಾಗ್ನೆಟಿಕ್ ಫೀಲ್ಡ್, ಮ್ಯಾಗ್ನೆಟಿಕ್ ಫೀಲ್ಡ್, just could be any number, just representing ಆ ಒಂದು ಪಾಯಿಂಟ್ at a particular time, right. At t, at this is at a particular time guys, okay. At t equal to some particular time, okay. ಈ ಒಂದು ಪಾರ್ಟಿಕಲ್, 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 ರೈಟ್. ಅದೇ ಥರ ಇವಾಗ ನೀವು ಎಲೆಕ್ಟ್ರಿಕ್ ಫೀಲ್ಡನ್ನು ಪ್ಲಾಟ್ ಮಾಡಿದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಏನಿರುತ್ತೆ ಪರ್ಪೆಂಡಿಕ್ಯುಲರ್ ಟು ಮ್ಯಾಗ್ನೆಟಿಕ್ ಫೀಲ್ಡ್, ಬಟ್ ಡೈರೆಕ್ಷನ್ ಯಾವ ಥರ ಇರಬೇಕು, ವೇವ್ ಈ ಕಡೆ ಪ್ರೊಪಗೇಟ್ ಆಗ್ತಾ ಇದೆ, ಇ ಕ್ರಾಸ್ ಬಿ ಯಾವ ಕಡೆ ಇರಬೇಕು, ಝೆಡ್ ಆಕ್ಸಿಸ್ ಕಡೆ ಇರಬೇಕು. ಹಾಗಾದರೆ ದಿಸ್ ಈಸ್ ಗೋಯಿಂಗ್ ಟು ಬಿ ಸಮಥಿಂಗ್ ಲೈಕ್ ದಿಸ್, ರೈಟ್. ಸೊ ಲೈಕ್ ಬಿ ಕ್ಲಿಯರ್ ವಿತ್ ದ ಇಮ್ಯಾಜಿನೇಷನ್, ದಿಸ್ ಈಸ್ ಗೋಯಿಂಗ್ ಟು ಬಿ ಸಮಥಿಂಗ್ ಲೈಕ್ ದಿಸ್, ಓಕೆ. ನಾವು ನಾವು ಈ ಒಂದು ಪಾರ್ಟಿಕಲ್, ರೈಟ್, ಆಸಿಲೇಷನ್ಸ್ ಯಾವ ಕಡೆ ಇದೆ ಪರ್ಪೆಂಡಿಕ್ಯುಲರ್, ಆಸಿಲೇಷನ್ಸ್ ಯಾವ ಕಡೆ ಇದೆ ಇಲ್ಲಿಂದ ಬರಿತಾ ಇರೋದು. I hope this is clear to you guys, okay. So ಅದೇ ಥರ ಇಲ್ಲಿ let us complete the things clearly. Okay, electric field and magnetic field oscillation. So ಈ ಬ್ಲೂ ಲೈನ್ ಯೆಲ್ಲೋ ಲೈನ್ ಇರೋದು ಮ್ಯಾಗ್ನೆಟಿಕ್ ಫೀಲ್ಡ್, ಪಿಂಕ್ ಲೈನ್ ಇರೋದು ಎಲೆಕ್ಟ್ರಿಕ್ ಫೀಲ್ಡ್ ವೇವ್, ಓಕೆ. ಆಸಿಲೇಷನ್ ಬಿಕಾಸ್ ಆಫ್ ಎಲೆಕ್ಟ್ರಿಕ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಎರಡು ಕಂಬೈಂಡ್ ಆಗಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್. ಬಟ್ ನಾವು ಯಾವಾಗ ಇ ಕ್ರಾಸ್ ಬಿ ಮಾಡ್ತೀವಿ, ಸಿ ದಿಸ್ ಇಸ್ ಇ ಕ್ರಾಸ್ ಬಿ ಯಾವ ಡೈರೆಕ್ಷನಲ್ಲಿದೆ, ಝೆಡ್ ಡೈರೆಕ್ಷನಲ್ಲಿದೆ. ಹಾಗಾದರೆ ವೇವ್ ಈಸ್ ಟ್ರಾವೆಲಿಂಗ್ ಅಲಾಂಗ್ ದಿಸ್ ಡೈರೆಕ್ಷನ್, ವಿ is in this direction, okay. Wave is in this direction. So ಈ ಒಂದು ವೇವ್ದು ಪ್ರಾಪರ್ಟೀಸ್ ನಾವು ಚೆಕ್ ಮಾಡ್ತಾ ಹೋಗೋಣ, ರೈಟ್. ಸೊ ನೇಚರ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಇಸ್ ಕ್ಲಿಯರ್, ರೈಟ್. ಸೊ ಹಾಗಾದರೆ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಆರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ನೋಡ್ತಾ ಹೋಗೋಣ. ಅಗೇನ್ ಎಲೆಕ್ಟ್ರಿಕ್ ಫೀಲ್ಡ್ ಆಸಿಲೇಟಿಂಗ್ ಅಲಾಂಗ್ ಎಕ್ಸ್ ಆಕ್ಸಿಸ್ ಅಂದರೆ, ಆಸಿಲೇಟಿಂಗ್ ಅಲಾಂಗ್ ಎಕ್ಸ್ ಆಕ್ಸಿಸ್ ಅಂದರೆ ಇ ಎಕ್ಸ್ ಇಸ್ ಈಕ್ವಲ್ ಟು ಇ ನಾಟ್ ಕೆ ಝೆಡ್ ಒಮೆಗಾ ಟಿ, ರೈಟ್. ಝೆಡ್ ಏನು ಡೈರೆಕ್ಷನ್ ಆಫ್ ವೇವ್ ಪ್ರೊಪಗೇಷನ್ ಝೆಡ್, ಆ್ಯಂಡ್ ಒಮೆಗಾ ಟಿ ದಿಸ್ ಇಸ್ ಸ್ಟ್ಯಾಂಡರ್ಡ್ ವೇವ್ ಇಕ್ವೇಷನ್, ರೈಟ್. ಎಲೆಕ್ಟ್ರಿಕ್ ಫೀಲ್ಡ್ ವೇವ್ ಆ್ಯಂಡ್ ಸ್ಟ್ಯಾಂಡರ್ಡ್ ವೇವ್ ಇಕ್ವೇಷನ್ ಬಿ ವೈ ಈಕ್ವಲ್ ಟು ಬಿ ನಾಟ್ ಸೈನ್ ಕೆ ಝೆಡ್ ಮೈನಸ್ ಒಮೆಗಾ ಟಿ. ಕೆ ಎಕ್ಸ್ ಜಾಗದಲ್ಲಿ ಎಕ್ಸ್ ಏನು ವೇವ್ ಯಾವ ಕಡೆ ಪ್ರೊಪಗೇಟ್ ಆಗ್ತಾ ಇದೆ ಆ ಡೈರೆಕ್ಷನ್, ಬಟ್ ಇಲ್ಲಿ ಝೆಡ್ ಈಸ್ ಆರ್ ವೇವ್ ಪ್ರೊಪಗೇಷನ್. ಕ್ಲಿಯರ್ ಗೈಸ್? ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ನ ನೋಡ್ತಾ ಹೋಗೋಣ. ಸೊ ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಏನಿದೆ ದೇ ಡೂ ನಾಟ್ ರಿಕ್ವೈರ್, ಓಕೆ, ಎನಿ ಮೀಡಿಯಮ್ ಫಾರ್ ದೇರ್ ಪ್ರೊಪಗೇಷನ್.
ದೇ ಕ್ಯಾನ್ ಟ್ರಾವೆಲ್ ಇನ್ ವಾಕ್ಯೂಮ್ ಆಲ್ಸೋ ಆಸ್ ವೆಲ್ ಎಸ್ ಇನ್ ಮೀಡಿಯಮ್, ಬಟ್ ಸ್ಪೀಡ್ ಚೇಂಜ್ ಇರುತ್ತೆ, ರೈಟ್. ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಕ್ಯಾನ್ ಪ್ರೊಪಗೇಟ್ ಇನ್ ಬೋತ್ ಮೀಡಿಯಮ್ ಮತ್ತು ವ್ಯಾಕ್ಯೂಮ್, ಬಟ್ ಸ್ಪೀಡ್ ಚೇಂಜ್ ಇರುತ್ತೆ. ದ ಸ್ಪೀಡ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಇನ್ ಫ್ರೀ ಸ್ಪೇಸ್ ಗಿವನ್ ಬೈ ಸ್ಪೀಡ್ ಆಫ್ ಲೈಟ್. ಸೊ ಯಾವಾಗ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಮತ್ತು ಸ್ಪೀಡ್ ಆಫ್ ಲೈಟ್ ಎರಡೂ ಸೇಮ್ ಇದೆ, ದಟ್ಸ್ ವೆನ್ ವಿ ಕಮ್ ಟು ಕನ್ಕ್ಲೂಷನ್, ಓಕೆ, ಲೈಟ್ ಈಸ್ ಆಲ್ಸೋ ಒನ್ ಆಫ್ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್. ಸೊ ಸಿ ಈಸ್ ಈಕ್ವಲ್ ಟು 1/√μ0 ε0. ಸೊ ಇದರ ನ್ಯೂಮ್ಯಾರಿಕ್ ವ್ಯಾಲ್ಯೂ ಒಂದು 3 × 10⁸ m/s. Okay guys, but speed of electromagnetic waves in a medium is little less. V is going to be √μ/ε. μ/ε, where mu is equal to what? μ0 ε0 and mu is equal to μ0 μr and epsilon is equal to ε0 εr. But for space ಏನಿರುತ್ತೆ, for space these two values will be 1. So mu r equal to 1, epsilon r equal to also 1 ಇರುತ್ತೆ, right. ಸೊ ಆವಾಗ ನಾವು ಸಿ ಈ ಒಂದು ಕೇಸಲ್ಲಿ ವಾಟ್ ಇಸ್ ದಿಸ್ ಬೇಸಿಕಲಿ is equal to 1/√μ0 μr ε0 εr. ಓಕೆ, ಸ್ಪೇಸ್ ಆಯಿತು ಅಂದರೆ ಈ ಎರಡು ಟರ್ಮು 1 ಆಗುತ್ತೆ, ಯು ಗೆಟ್ ಸಿ ಬ್ಯಾಕ್ ಅಲ್ವಾ. ಓಕೆ, ಸೊ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಆರ್ ಸೆಲ್ಫ್ ಸಸ್ಟೈನಿಂಗ್ ಎಲೆಕ್ಟ್ರಿಕ್ ಆ್ಯಂಡ್ ಮ್ಯಾಗ್ನೆಟಿಕ್ ಆಸಿಲೇಷನ್ಸ್. ಓಕೆ, ಸೊ ದೇ ಆರ್ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್, ರೈಟ್. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಆಸಿಲೇಟಿಂಗ್ ಲೈಕ್ ದಿಸ್, ಮ್ಯಾಗ್ನೆಟಿಕ್ ಫೀಲ್ಡ್ ಏನಿರುತ್ತೆ, ಸೊ ನಾವು ಇ ಕ್ರಾಸ್ ಬಿ ಮಾಡಿದಾಗ ವಿ ಬರಬೇಕು, ರೈಟ್. ಸೊ ವಿ ಈ ಕಡೆ ಪ್ರೊಪಗೇಟ್ ಆಗ್ತಾ ಇದೆ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಆಸಿಲೇಟಿಂಗ್ ಲೈಕ್ ದಿಸ್, ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಆಸಿಲೇಟಿಂಗ್ ಲೈಕ್ ದಿಸ್. ಸೊ ವೇವ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ವೇವ್ ಮುಂದೆ ಪಾಸ್ ಆಗ್ತಾ ಇದೆ, ಮ್ಯಾಗ್ನೆಟಿಕ್ ಫೀಲ್ಡ್ ವೇವ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಏನಾಗ್ತಾ ಇದೆ, ಮುಂದೆ ಪಾಸ್ ಆಗ್ತಾ ಇದೆ. ಸೊ ಕಾಂಬಿನೇಷನ್ ಆಫ್ ದೀಸ್ ಟು ಏನಿದೆ, ವಿ ಕಾಲ್ ಇಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್. ಇಟ್ ಡೈರೆಕ್ಟ್ಸ್ ಆರ್ ಪ್ರೊಪಗೇಟ್ಸ್ ಯಾವ ಡೈರೆಕ್ಷನಲ್ಲಿ, ಡೈರೆಕ್ಷನ್ ಇ ಕ್ರಾಸ್ ಬಿ. ಸರ್ ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ಲೈಕ್ ಈ ಯಾವ ಕಡೆ ಇದೆ, ಸಿ ಈ ಎಲೆಕ್ಟ್ರಿಕ್ ಫೀಲ್ಡ್ ಈ ಕಡೆ ಇದೆ, ರೈಟ್. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಈ ಕಡೆ ಇದೆ, ಬಟ್ ಅವಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಆಸಿಲೇಷನ್ಸ್ ಏನಿದೆ, ಸೊ ಎಲೆಕ್ಟ್ರಿಕ್ ಫೀಲ್ಡ್ ಈ ಕಡೆ ಇದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಆಸಿಲೇಷನ್ ಇಸ್ ಡೌನ್, ಇ ಕ್ರಾಸ್ ಬಿ, ರೈಟ್. ಇ ಕ್ರಾಸ್ ಬಿ, ಸ್ಟಿಲ್ ವೇವ್ ಇಸ್ ಇನ್ ದಿಸ್ ಡೈರೆಕ್ಷನ್. ಸೊ ಈ ಒಂದು ವೇವ್ ಏನು ಮಾಡುತ್ತೆ, ಮೊಮೆಂಟಮ್ನ ಕ್ಯಾರಿ ಮಾಡುತ್ತೆ ಆ್ಯಂಡ್ ಎನರ್ಜಿ ಅಸೋಸಿಯೇಟೆಡ್ ವಿತ್ ದಟ್ ಮೊಮೆಂಟಮ್ ಎನರ್ಜಿನೂ ಕೂಡ ಕ್ಯಾರಿ ಮಾಡುತ್ತೆ. ಸೊ ಅದನ್ನು ನಾವು ಕ್ಯಾರೆಕ್ಟರಿಸ್ಟಿಕ್ಸಲ್ಲಿ ನೋಡ್ತಾ ಹೋಗೋಣ. ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಗೇನ್ ಟ್ರಾನ್ಸ್ವರ್ಸ್ ಇನ್ ನೇಚರ್, ಆಲ್ರೆಡಿ ಡಿಸ್ಕಸ್ಡ್. ಅಂಡ್ ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಕ್ಯಾರಿ ಎನರ್ಜಿ. ಹಾಗಾದರೆ ಲೈಟ್ ಬಿದ್ದಾಗ, ರೈಟ್, ಸೊ ಕೈ ಮೇಲೆ ಲೈಟ್ ಬಿದ್ದಾಗ, ಐ ಟೇಕ್ ಲೇಸರ್, ಒಂದು ಲೈಟನ್ನು ನಾನು ಫಾಲ್ ಮಾಡಿದಾಗ ನನ್ನ ಹ್ಯಾಂಡ್ ಮೇಲೆ, ಬೇಸಿಕಲಿ ಮೈ ಹ್ಯಾಂಡ್ ಇಸ್ ನಾಟ್, ಸಿ ಇಫ್ ಐ ಥ್ರೋ ಒಂದು ಜಗ್ ಆಫ್ ವಾಟರ್ನ ಹಾಕಿದರೆ ಹ್ಯಾಂಡ್ ಏನಾಗುತ್ತೆ, ಹಿಂದೆ ಹೋಗುತ್ತೆ, ಯಾಕಂದರೆ ಮೊಮೆಂಟಮ್ ಇದೆ. ಅದೇ ಥರ ಒಂದು ಲೇಸರ್ ಬೀಮನ್ನು ನಾನು ಪಾಸ್ ಮಾಡಿದರೆ ಯಾಕೆ ಕೈ ಹಿಂದೆ ಹೋಗ್ತಾಯಿಲ್ಲ, ಬೇಸಿಕಲಿ ಮೊಮೆಂಟಮ್ ಆಫ್ ಲೈಟ್ ಏನಿದೆ ವೆರಿ ಸ್ಮಾಲ್ ಇರುತ್ತೆ compared to classical big objects, but they definitely carry energy. So associated with that energy force ide, right, force ide, basically momentum carry ಆಗ್ತಾ ಇದೆ. ಸೊ ಐ ಸ್ಟಾಪ್ ದಟ್, ಒಂದು ಆಬ್ಜೆಕ್ಟನ್ನು ಇಟ್ಕೊಂಡು ನಾನು ಅದನ್ನು ಸ್ಟಾಪ್ ಮಾಡಿದ್ರೆ ಮೊಮೆಂಟಮ್ ಚೇಂಜ್ ಆಯಿತು, ರೈಟ್. ಸೊ ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ಗೆ ನಾವು ಫೋರ್ಸ್ ಅಂತ ಹೇಳ್ತೀವಿ, ರೈಟ್. ಸೊ ಎಷ್ಟು ಫೋರ್ಸ್ ಎಷ್ಟು ಏರಿಯಾದ ಮೇಲೆ ಬೀಳ್ತಾ ಇದೆ, ಫೋರ್ಸ್ ಬೈ ಏರಿಯಾ ಇಸ್ ಪ್ರೆಷರ್. ಸೊ ಆ ಒಂದು ಪ್ರೆಷರ್ನ ನಾವು ರೇಡಿಯೇಷನ್ ಪ್ರೆಷರ್ ಅಂತೇಳಿ ಕರಿತೀವಿ, ರೈಟ್. ಕ್ಲಿಯರ್ ಗೈಸ್? ಎಸ್. ಸೊ ಬೇಸಿಕಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಏನಿದೆ, ದೇ ಕ್ಯಾರಿ ಎನರ್ಜಿ ಫ್ರಮ್ ಒನ್ ಪಾಯಿಂಟ್ ಟು ಅನದರ್ ಪಾಯಿಂಟ್ ಇನ್ ಸ್ಪೇಸ್ ವಿತೌಟ್ ಎನಿ ಮಟೀರಿಯಲ್ ಮೀಡಿಯಮ್, ಆರ್ ಮಟೀರಿಯಲ್ ಮೀಡಿಯಮ್ ಇದ್ದರೂ ಕೂಡ, ರೈಟ್, ಲೈಟ್ ವೇವ್ ಗೋಯಿಂಗ್ ಥ್ರೂ ವಾಟರ್, ರೈಟ್. ಸೊ ಅದು ವಾಟರ್ನ ಮೂವ್ ಮಾಡ್ತಾ ಇಲ್ಲ, ಇಟ್ ಈಸ್ ಕ್ಯಾರಿಂಗ್ ಮೊಮೆಂಟಮ್ ವಿತೌಟ್ ಡಿಸ್ಟರ್ಬಿಂಗ್ ಪೊಸಿಷನ್ ಆಫ್ ವಾಟರ್. ಪರ್ಪೆಂಡಿಕ್ಯುಲರ್ಲಿ ಆಸಿಲೇಟ್ ಆಗ್ಬೋದು, ಬಟ್ ಪೊಸಿಷನ್ ಆಫ್ ವಾಟರ್ along with that it is not carrying, right. So that is electromagnetic wave. So basically energy due to electric field per, right, so energy due to electric field per volume, right, adana UE anta heli barita idini. See guys, what is UE? See, energy, see, electric field, magnetic field both carry energy.
ಸೊ ಹಾಗಾದರೆ ಎನರ್ಜಿ ಡೆನ್ಸಿಟಿ, ರೈಟ್, ಸೊ ಎನರ್ಜಿ ಡೆನ್ಸಿಟಿ ಯು ಇ, ರೈಟ್, ಎನರ್ಜಿ ಡೆನ್ಸಿಟಿ ಡ್ಯೂ ಟು electric field, right, UE, and energy density due to magnetic field density, which means energy per volume, okay, energy density due to magnetic field, okay guys. So UE na ನಾವು ಯಾವ ಥರ ಬರ್ತೀವಿ ಅಂದರೆ energy density is basically half epsilon naught E square, right. ಅದೇ ಥರ energy density due to magnetic field UB is half epsilon naught of b square by mu naught or b square by 2 mu naught. ಓಕೆ ಗೈಸ್, ಈ ಥರ ನಾವು ಎನರ್ಜಿ ಡೆನ್ಸಿಟಿನ ಬರಿತೀವಿ. ಬಟ್ ಎನರ್ಜಿ ಡೆನ್ಸಿಟಿ ಈಸ್ ಚೇಂಜಿಂಗ್ ಅಲ್ವಾ, ಯಾಕಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಮ್ಯಾಗ್ನಿಟ್ಯೂಡ್ ಚೇಂಜಿಂಗ್, ಈ ಸ್ಕ್ವೇರ್ ಇಸ್ ಮ್ಯಾಗ್ನಿಟ್ಯೂಡ್ ಸ್ಕ್ವೇರ್, ರೈಟ್. ಸೊ ಮ್ಯಾಗ್ನಿಟ್ಯೂಡ್ ಚೇಂಜ್ ಆಗ್ತಾ ಇದೆ ವಿತ್ ಡಿಸ್ಟೆನ್ಸ್. ಹಾಗಾದರೆ ಎನರ್ಜಿ ಡೆನ್ಸಿಟಿ ಆವ್ರೇಜ್, ರೈಟ್. ಸೊ ಆವ್ರೇಜ್ ಎನರ್ಜಿ ಡೆನ್ಸಿಟಿ, average energy density, average energy density, average mean, right, average energy density UE equal to, ನಾವು ಇದನ್ನು ಸಿ ಬೇಸಿಕಲಿ ಸೈನ್, ರೈಟ್, ಒಂದು ಸೈನ್ ವೇವ್ ಇದೆ ಅಂದರೆ ದಿಸ್ ಇಸ್ ಸೈನ್ ವೇವ್, ರೈಟ್. ಸೊ ಈ ಒಂದು ಸೈನ್ ವೇವ್ದು ಆವ್ರೇಜ್ ತೆಗೆದಾಗ ನಮಗೆ ಇಟ್ಸ್ ಬೇಸಿಕಲಿ ಆಫ್, ರೈಟ್. ಸೈನ್ ವೇವ್ದು ಆವ್ರೇಜ್ ಏನಿದೆ ಆಫ್. ಸೊ ಬೇಸಿಕಲಿ ಅದಕ್ಕೋಸ್ಕರ ನಾವು ಎಪ್ಸಿಲ್ ನಾಟ್ ಇ ಸ್ಕ್ವೇರ್ ಬೈ 4 ಅಂತೇಳಿ ಬರಿತೀವಿ. ಎನರ್ಜಿ ಪರ್ ಆಫ್, ರೈಟ್, ಎನರ್ಜಿ ಬೈ ಆಫ್, ವಿಚ್ ಇಸ್ ಎನರ್ಜಿ ಡೆನ್ಸಿಟಿ ಬೈ ಆಫ್ ಇಸ್ ಎಪ್ಸಿಲ್ ನಾಟ್ ಇ ಸ್ಕ್ವೇರ್ ಬೈ 4. ಅದೇ ಥರ ಆವ್ರೇಜ್ ಎನರ್ಜಿ ಡೆನ್ಸಿಟಿ ಫಾರ್ ಮ್ಯಾಗ್ನೆಟಿಕ್ ಫೀಲ್ಡ್, ಫಾರ್ ಮ್ಯಾಗ್ನೆಟಿಕ್ ಫೀಲ್ಡ್, ದಿಸ್ ಇಸ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್, right. So average energy density for magnetic field UB is equal to b square by 4 mu naught, right. So total average density, so U mean is equal to UE average plus UB average, right, UB average. ಅದೇ ಥರ just total energy density, ಟೋಟಲ್ ಎನರ್ಜಿ ಡೆನ್ಸಿಟಿ, ಅದು ಟೋಟಲ್ ಆವ್ರೇಜ್ ಎನರ್ಜಿ ಡೆನ್ಸಿಟಿ. ಸೊ ಇದು ಟೋಟಲ್ ಎನರ್ಜಿ ಡೆನ್ಸಿಟಿ ಯು ಈಕ್ವಲ್ ಟು ಯು ಇ ಪ್ಲಸ್ ಯು ಬಿ. ಬಟ್ ಇದು ಟೋಟಲ್ ಆವ್ರೇಜ್, ರೈಟ್, ಟೋಟಲ್ ಆವ್ರೇಜ್ ಎನರ್ಜಿ ಡೆನ್ಸಿಟಿ. ಕ್ಲಿಯರ್ ಗೈಸ್? ಎಸ್ ಸರ್, ಕ್ಲಿಯರ್. ನಾವು ದ ನೆಕ್ಸ್ಟ್ ಪ್ರಾಪರ್ಟಿ, ಸೊ ಇಂಟೆನ್ಸಿಟಿ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಯಾವ ಥರ ಹೇಳ್ತೀವಿ ಅಂದರೆ ಎನರ್ಜಿ, ರೈಟ್. ಇಂಟೆನ್ಸಿಟಿ ಏನು ಬೇಸಿಕಲಿ ಆಂಪ್ಲಿಟ್ಯೂಡ್ ಸ್ಕ್ವೇರ್. So this is energy crossing per unit area per unit time, okay, perpendicular to the direction of propagation of the wave. So ಹಾಗಾದರೆ energy contained in a particular volume U ಅದೇನಿದೆ average energy into volume, right. So average energy into volume, see average energy density into volume, right. So U average into volume, right. ಸೊ ಯು ಆವ್ರೇಜ್ ಇಂಟು ವಾಲ್ಯೂಮ್, ಇದು ಟೋಟಲ್ ಎನರ್ಜಿ ಯು. ಸೊ ಹಾಗಾದರೆ ಇಂಟೆನ್ಸಿಟಿನ ನಾವು ದಟ್ ಎನರ್ಜಿ ಪರ್ ಯೂನಿಟ್ ಏರಿಯಾ ಪರ್ ಯೂನಿಟ್ ಟೈಮ್, ರೈಟ್. ಸೊ ದಟ್ ಈಸ್ ಬೇಸಿಕಲಿ ಯು ಬೈ ವಿ. ಸೊ ಯು ಬೈ ವಿ ಆರ್ ವಿ ಆಲ್ಸೋ ರೈಟ್ ಇಟ್ ಆಸ್ ಯು ಬೈ ಏರಿಯಾ ಇಂಟು ಟೈಮ್. ಬಟ್ ದಿಸ್ ಟೈಮನ್ನು ನಾವು ಇನ್ ಟರ್ಮ್ಸ್ ಆಫ್ ಸಿ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೋದು. ಅದಕ್ಕೋಸ್ಕರ ಇಂಟೆನ್ಸಿಟಿ ಈಸ್ ಗೋಯಿಂಗ್ ಟು ಬಿ, ಇಂಟೆನ್ಸಿಟಿ ಎಕ್ಸ್ಪ್ರೆಷನ್ ಏನಿರುತ್ತೆ, ಇಂಟೆನ್ಸಿಟಿ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್, intensity I is equal to half epsilon naught C E naught square, magnitude of electric field maximum value E naught square, okay. So then electromagnetic waves carry momentum, energy carry ಮಾಡ್ತಾ ಇದೆ ಅಂದರೆ ಮೊಮೆಂಟಮು ಕೂಡ ಕ್ಯಾರಿ ಮಾಡ್ತಾ ಇದೆ. ಸೊ ಆ ಒಂದು ಮೊಮೆಂಟಮ್ ಎಕ್ಸರ್ಟ್ ರೇಡಿಯೇಷನ್ ಪ್ರೆಷರ್, ಅಂದರೆ ಸೊ ಮೊಮೆಂಟಮ್ ಕ್ಯಾರಿ ಮಾಡ್ತಾ ಇದೆ ಅಂದರೆ ಫೋರ್ಸ್ನ ಎಕ್ಸರ್ಟ್ ಮಾಡುತ್ತೆ. ಫೋರ್ಸ್ ಪರ್ ಏರಿಯಾ ಇಸ್ ಪ್ರೆಷರ್. ಸೊ ರೇಡಿಯೇಷನ್ ಕ್ಯಾರಿ ಮಾಡ್ತಾ ಇರೋ ಪ್ರೆಷರ್, ರೇಡಿಯೇಷನ್ ಪ್ರೆಷರ್. ಸೊ ಅದನ್ನು ನಾವು ಮೊಮೆಂಟಮ್ ಇಸ್ ಈಕ್ವಲ್ ಟು ಎನರ್ಜಿ ಬೈ ಸ್ಪೀಡ್ ವಿಚ್ ಇಸ್ ಯು ಬೈ ಸಿ. ಆ್ಯಂಡ್ ಇಲ್ಲಿ ಎಫ್ ಅನ್ನು ಏನಂತ ಬರಿತೀವಿ, ಡಿ ಪಿ ಬೈ ಡಿ ಟಿ, ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್, ಓಕೆ. ಬಟ್ ಪ್ರೆಷರನ್ನು ನೋಡಿದಾಗ
ರೇಡಿಯೇಷನ್ ಪ್ರೆಷರ್ ಏನು ಫೋರ್ಸ್, ರೈಟ್, ಫೋರ್ಸ್ ದಟ್ ದ ರೇಡಿಯೇಷನ್ ಕ್ಯಾರಿಂಗ್ ಬೈ ಏರಿಯಾ ಆನ್ ವಿಚ್ ಇಟ್ ಈಸ್ ಅಪ್ಲೈಡ್ ಅಲ್ವಾ. ಫೋರ್ಸ್ ಬೈ ಏರಿಯಾ ಇಸ್ ರೇಡಿಯೇಷನ್ ಪ್ರೆಷರ್. ಸೊ ಹಾಗಾದರೆ ರೇಡಿಯೇಷನ್ ಪ್ರೆಷರ್ನ ನಾವು ಬೇಸಿಕಲಿ ಇಂಟೆನ್ಸಿಟಿ ಬೈ ಸ್ಪೀಡ್ ಆಫ್ ಲೈಟ್ ಅಂತೇಳಿ ಬರಿತೀವಿ. ರೇಡಿಯೇಷನ್ ಪ್ರೆಷರ್ P is equal to I/C, ರೈಟ್. ಎಸ್ ಸರ್, ಕ್ಲಿಯರ್. ನಾವು ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಏನಿದೆ, ಸೊ ದೀಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಟ್ರಾನ್ಸ್ಪೋರ್ಟ್ ಎನರ್ಜಿ ಆಬ್ವಿಯಸ್ಲಿ. ಸೊ ಮೊಮೆಂಟಮ್ ಕ್ಯಾರಿ ಮಾಡ್ತಾ ಇದೆ, ಟ್ರಾನ್ಸ್ಪೋರ್ಟ್ ಎನರ್ಜಿ. ಬಟ್ ದ ರೇಟ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ wave energy transport per unit area, right, is represented by a quantity called pointing vector. So ee vector enide S is called as pointing vector. So ee ಒಂದು vector represents rate of energy transported per unit area, right, energy per unit area ನಾವು. So u by a na ನಾವು 1 by mu naught E cross B, right. E cross B ಏನು is along, so this is along the propagation. So ಹಾಗಾದರೆ ಎನರ್ಜಿ ಯಾವ ಕಡೆ ಕ್ಯಾರಿ ಆಗ್ತಾ ಇದೆ? propagation. Energy is carried along the wave propagation. Energy is carried along the wave propagation. An accelerated charge particle is a basic source of EM wave. ಅದು ಗೊತ್ತಾಗಿದೆ ಆಲ್ರೆಡಿ, ಸ್ಟಾರ್ಟಿಂಗಲ್ಲೇ ಡಿಸ್ಕಸ್ ಮಾಡಿದ್ವಿ. EM waves can be reflected, okay, refracted, interfered, right, and diffracted. For example, light, ರೈಟ್, ಲೈಟ್ ರಿಫ್ಲೆಕ್ಟ್ ಆಗ್ಬೋದು, ರಿಫ್ರ್ಯಾಕ್ಟ್ ಆಗ್ಬೋದು, ಇಂಟರ್ಫಿಯರ್ ಆಗ್ಬೋದು, ಡಿಫ್ರಾಕ್ಷನ್ ಕೂಡ ಆಗ್ಬೋದು. ಸೊ ಆಲ್ ದೀಸ್ ಆರ್ ಪಾಸಿಬಲ್ ಆ್ಯಂಡ್ ಇ ಎಮ್ ವೇವ್ಸ್ ಕ್ಯಾನ್ ಬಿ ಪೋಲರೈಸ್ಡ್, ರೈಟ್. ಸೊ ಆಸಿಲೇಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್, ಮ್ಯಾಗ್ನೆಟಿಕ್ ಫೀಲ್ಡ್ ಎಲ್ಲ ಡೈರೆಕ್ಷನಲ್ಲಿದ್ದರೆ ಪೋಲರೈಸೇಷನ್, ಬೈ ದಟ್ ಐ ಮೀನ್ ನಾವು ಒಂದೇ ಡೈರೆಕ್ಷನಲ್ಲಿ ಆಸಿಲೇಷನ್ಸ್ನ ಸಸ್ಟೈನ್ ಮಾಡ್ಬೋದು. ಇಲ್ಲಿ ತೋರಿಸಿರೋದೇನಾಗಾದರೆ ಇಟ್ ಈಸ್ ಆ್ಯಕ್ಚುಲಿ ಅ ಪೋಲರೈಸ್ಡ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್. ಬೇಸಿಕಲಿ ನಾನ್ ಪೋಲರೈಸ್ಡ್ ಅಂದರೆ ಯಾವ ಥರ ಇರುತ್ತೆ? ನಾನ್ ಪೋಲರೈಸ್ಡ್ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಎಲ್ಲ ಕಡೆ ಆಸಿಲೇಟ್ ಆಗ್ತಾ ಇರುತ್ತೆ, ರೈಟ್, ಎಲ್ಲ ಕಡೆ ಇರುತ್ತೆ. ಕರೆಸ್ಪಾಂಡಿಂಗ್ಲಿ ಅದರ ಮ್ಯಾಗ್ನೆಟಿಕ್ ಫೀಲ್ಡ್ ಏನಿರುತ್ತೆ ಪರ್ಪೆಂಡಿಕ್ಯುಲರ್ಲಿ ಆಸಿಲೇಟ್ ಆಗ್ತಾ ಇರುತ್ತೆ. ಇದಕ್ಕೆ ಕರೆಸ್ಪಾಂಡಿಂಗ್ ಎಲ್ಲ ಡೈರೆಕ್ಷನಲ್ಲೂ ಎಲೆಕ್ಟ್ರಿಕ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಇದ್ದರೆ ಅದನ್ನು ನಾನ್ ಪೋಲರೈಸ್ಡ್ ಅಂತ ಹೇಳ್ತೀವಿ. ಬಟ್ ಸಮ್ ಹೌ ಏನೋ ಒಂದು ಟೆಕ್ನಿಕನ್ನು ಬಳಸಿ, ರೈಟ್, ಪೋಲರೈಸರ್ಸ್ನ ಬಳಸಿ ಆ ಒಂದು ಡೈರೆಕ್ಷನ್ಸ್ ಆಫ್ ಆಸಿಲೇಷನ್ ಎಲೆಕ್ಟ್ರಿಕ್ ಫೀಲ್ಡ್ದು, ಮ್ಯಾಗ್ನೆಟಿಕ್ ಫೀಲ್ಡ್ದು ಸಸ್ಟೈನಿಂಗ್ ಅಂದರೆ ಕಂಟೈನಿಂಗ್ ಇನ್ ಅ ಪರ್ಟಿಕ್ಯುಲರ್ ಪ್ಲೇನ್, ರೈಟ್, ಇದರ್ ಎಕ್ಸ್ ಆ್ಯಂಡ್ ವೈ, ರೈಟ್. ಸೊ ಇದಕ್ಕೆ ನಾವು ಪೋಲರೈಸೇಷನ್ ಅಂತೇಳಿ ಕರಿತೇವೆ. ಸೊ ಇ ಎಮ್ ವೇವ್ಸ್ ಕ್ಯಾನ್ ಬಿ ಪೋಲರೈಸ್ಡ್, ರೈಟ್ ಗೈಸ್. ಆ್ಯಂಡ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅಟ್ ದ ಎಂಡ್. ಸೊ ವಿ ಹ್ಯಾವ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್. ಸೊ ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅಂದ್ರೇನು? ಬೇಸಿಕಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಇದೆ. ಆ ವೇವ್ ಪ್ರಾಪರ್ಟಿ ಏನು? ವೇವ್ ಲೆಂತ್, ರೈಟ್. ಇದರ ಫ್ರೀಕ್ವೆನ್ಸಿ ಇರ್ಬೋದು ಆರ್ ವೇವ್ ಲೆಂತ್. ಒನ್ ಆಫ್ ದ ಥಿಂಗ್ ಯು ನೋ, ವೇವ್ ಲೆಂತ್ ಗೊತ್ತಿರಲಿ ಅಥವಾ ಫ್ರೀಕ್ವೆನ್ಸಿ ಗೊತ್ತಿರಲಿ, ವಿ ಕ್ಯಾನ್ ಕನ್ವರ್ಟ್ ಯೂಸಿಂಗ್ ಸ್ಪೀಡ್ ಈಸ್ ಈಕ್ವಲ್ ಟು ಫ್ರೀಕ್ವೆನ್ಸಿ ಇಂಟು ವೇವ್ ಲೆಂತ್, ರೈಟ್. ಸಿ ಈಸ್ ಈಕ್ವಲ್ ಟು ಎಫ್ ಲ್ಯಾಂಡಾ. ಇದರ್ ಯು ನೋ ಫ್ರೀಕ್ವೆನ್ಸಿ ಆರ್ ಯು ನೋ ಲ್ಯಾಂಡಾ. ಈ ಎರಡೂ ಕೂಡ ಏನು? ವೇವ್ ಪ್ರಾಪರ್ಟಿ, ರೈಟ್. ಸೊ ಈ ವೇವ್ ಪ್ರಾಪರ್ಟಿ could be different for different wave alva, right. So wavelength lambda could be different, frequency lambda could be different. So ಈ ಒಂದು ಇದರ್ ಲ್ಯಾಂಬ್ಡಾ ಬಳಸ್ಕೊಂಡು ಅಥವಾ ಇದರ್ ಫ್ರೀಕ್ವೆನ್ಸಿ ಬಳಸ್ಕೊಂಡು ಡಿಫ್ರೆಂಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ನ ನಾವು ಅರೇಂಜ್ ಮಾಡ್ತಾ ಹೋಗ್ತೀವಲ್ಲ. ಸೊ ಇದಕ್ಕೆ ನಾವು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅಂದ್ರೇನು? ಅರೇಂಜ್ಮೆಂಟ್ ಯಾರ್ದು? ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ದು. ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಸ್ಪೆಕ್ಟ್ರಮ್ ಇಸ್ electromagnetic spectrum. Either we follow energy, right, which is frequency, or ಅಥವಾ ವೇವ್ ಲೆಂತ್. ಆ ವೇವ್ದು ವೇವ್ ಲೆಂತ್ ಕ್ರಸ್ಟ್ ಟು ಕ್ರಸ್ಟ್ ಎಷ್ಟು ಹೈಟ್ ಇದೆ, ಟ್ರಫ್ ಟು ಟ್ರಫ್ ಎಷ್ಟು ಹೈಟ್ ಇದೆ, ಅಥವಾ 1 ಸೆಕೆಂಡಲ್ಲಿ ಎಷ್ಟು ಆಸಿಲೇಷನ್ಸ್ ಆಗ್ತಾ ಇದೆ, ರೈಟ್, ಅಪ್ ಆ್ಯಂಡ್ ಡೌನ್ಸ್ ಎಷ್ಟು ಆಗ್ತಾ ಇದೆ. ಸೊ 1 ಸೆಕೆಂಡಲ್ಲಿ ಅದಕ್ಕೆ ನಾವು ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ. ಸೊ ಇಲ್ಲಿ ಬೇಸಿಕಲಿ ವಿ ಆರ್ ಕ್ಲಾಸಿಫೈಯಿಂಗ್ ಬೇಸ್ಡ್ ಆನ್ ಇನ್ಕ್ರೀಸಿಂಗ್, ರೈಟ್, ಇನ್ಕ್ರೀಸಿಂಗ್ ವ್ಯಾಲ್ಯೂ ಆಫ್ ಫ್ರೀಕ್ವೆನ್ಸಿ. ಸೊ ಯಾವ ಥರ ನಾವಿಲ್ಲಿ ಅರೇಂಜ್ ಮಾಡ್ತಾ ಇದ್ದೀವಿ ಅಂದರೆ, ಗೈಸ್ ದಿಸ್ ಈಸ್ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಫ್ರೀಕ್ವೆನ್ಸಿ. ಸೊ ಇಲ್ಲೇನಾಗ್ತಾ ಇದೆ? ಫ್ರೀಕ್ವೆನ್ಸಿ ಈಸ್ ಇನ್ಕ್ರೀಸಿಂಗ್ ಆ್ಯಂಡ್ ವೇವ್ ಲೆಂತ್ ಈಸ್ ಡಿಕ್ರೀಸಿಂಗ್. ಎಫ್ ಇನ್ಕ್ರೀಸಿಂಗ್ ಆ್ಯಂಡ್ ಲ್ಯಾಂಬ್ಡಾ ಡಿಕ್ರೀಸಿಂಗ್, ಈ ಒಂದು ಆರ್ಡರಲ್ಲಿ, ರೈಟ್. ಸೊ ಬಿ ಕ್ಲಿಯರ್, ಲ್ಯಾಂಬ್ಡಾ decreasing, okay.
what is this? Distribution of electromagnetic radiation according to their wavelength and frequency is known as electromagnetic spectrum. So ಈ ಒಂದು ಡೈರೆಕ್ಷನಲ್ಲಿ ಹೋಗ್ತಾ ಹೋಗ್ತಾ ಫ್ರೀಕ್ವೆನ್ಸಿ ಏನಾಗ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಇದೆ, ವೇವ್ ಲೆಂತ್ ಏನಾಗ್ತದೆ, ರೆಡ್ಯೂಸ್ ಆಗ್ತದೆ. ಲೆಟ್ ಮಿ ರೈಟ್ ದಟ್ ಇಲ್ಲೇ ಬರೆಯೋಣ. ಈ ಒಂದು ಡೈರೆಕ್ಷನಲ್ಲಿ ಏನಾಗ್ತಾ ಇದೆ, ಸೊ ಎಫ್ ಇನ್ಕ್ರೀಸಿಂಗ್, ಲ್ಯಾಂಬ್ಡಾ ಡಿಕ್ರೀಸಿಂಗ್, ಇದು ನಮ್ಮ ಅರೇಂಜ್ಮೆಂಟ್, ರೈಟ್. ಸೊ ಹಾಗಾದರೆ ಈ ಒಂದು ಅರೇಂಜ್ಮೆಂಟಲ್ಲಿ ಯಾವ್ಯಾವ ಥರದ ರೀಜನ್ ಬರುತ್ತೆ. ಫಸ್ಟ್ ರೀಜನ್ ಏನಿದೆ, ಸೊ ಫಸ್ಟ್ ರೀಜನ್ ಇಸ್ ರೇಡಿಯೋ ವೇವ್ಸ್. ಸೆಕೆಂಡ್ ಏನಿದೆ ಇದಕ್ಕೆ ನಾವು ಮೈಕ್ರೋವೇವ್ಸ್ ಅಂತ ಹೇಳಿ ಕರಿತೀವಿ, ಮೈಕ್ರೋವೇವ್ಸ್. ಥರ್ಡ್ ಏನಿದೆ ಇದಕ್ಕೆ ನಾವು ಇನ್ಫ್ರಾ ರೆಡ್ ರೀಜನ್ ಅಂತೇಳಿ ಕರಿತೀವಿ. ಸೊ ಇಲ್ಲೇನಿದೆ ಥರ್ಡ್ ಒನ್ ಇಸ್ ವಿಸಿಬಲ್ ಲೈಟ್. ನಮ್ಮ ರೆಟಿನ ಯಾವ ಲೈಟಿಗೆ ರೆಸ್ಪಾಂಡ್ ಮಾಡಿದೆ, ವಿಸಿಬಲ್ ಲೈಟಿಗೆ. ದೆನ್ ಯು ಹ್ಯಾವ್ ಅಲ್ಟ್ರಾ ವಯಲೆಟ್ ರೇಸ್, ರೈಟ್, ಯು ವಿ, ಅಲ್ಟ್ರಾ ವಯಲೆಟ್, ಎಕ್ಸ್ ರೇಸ್ ಆ್ಯಂಡ್ ಗಾಮಾ ರೇಸ್. ಓಕೆ, ದಿಸ್ ಈಸ್ ಇನ್ಕ್ರೀಸಿಂಗ್ ಆರ್ಡರ್. ಓಕೆ, ರೇಡಿಯೋ ವೇವ್, ಮೈಕ್ರೋ, ಇನ್ಫ್ರಾರೆಡ್, ಇನ್ಕ್ರೀಸಿಂಗ್ ಆರ್ಡರ್ ಆ್ಯಂಡ್ ಡಿಕ್ರೀಸಿಂಗ್ ಆರ್ಡರ್ ಆಫ್ ವೇವ್ ಲೆಂತ್. ಹಾಗಾದರೆ ವೇವ್ ಲೆಂತ್ ಜಾಸ್ತಿ ಯಾರಿಗೆ, ರೇಡಿಯೋ ವೇವ್ಗೆ. ಸೊ ಇಲ್ಲಿ ವೇವ್ ಲೆಂತನ್ನು ನೋಡ್ಕೋಬೋದು, 10⁻⁻1, 10⁻⁻1, -3. ಓಕೆ, ಇದೆಲ್ಲ ಮೀಟ್ರಲ್ಲಿದೆ. ಓಕೆ, ಸೊ ಇನ್ ದಿಸ್ ಆರ್ಡರ್ ವೇವ್ ಲೆಂತ್ ಏನಾಗ್ತಾ ಇದೆ, ರೆಡ್ಯೂಸ್ ಆಗ್ತಾಯಿದೆ. 10⁻−11 ಮೀಟರ್ ಅಂದರೆ ಜಿಗ್ 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 ವೆರಿ ಸ್ಮಾಲ್. ಓಕೆ, ವೆರಿ ಸ್ಮಾಲ್. ಇಲ್ಲಿ 10⁻−1 ಮೀಟರ್, ರೈಟ್, 10⁻−1 ಮೀಟರ್. ನೀವು ವೇವ್ ಲೆಂತನ್ನು ನೀವು ಪಿಕ್ಟೋರಿಯಲಿ ಅಬ್ಸರ್ವ್ ಮಾಡ್ತಾ ಹೋದರೆ ಬೇಸಿಕಲಿ ಯಾವ ಥರ ಆಗ್ತಾ ಇದೆ, ವೇವ್ ಲೆಂತ್. ಲೆಟ್ ಮಿ ಟೇಕ್ ಅನದರ್ ಕಲರ್. ಹಾಂ, ಓಕೆ, ಈ ಕಲರ್ ತೊಗೊಳ್ಳೋಣ. ಸೊ ವೇವ್ ಲೆಂತ್ ಏನಾಗ್ತಾ ಇದೆ, ಹೋಗ್ತಾ ಹೋಗ್ತಾ ರೈಟ್ ರೆಡ್ಯೂಸ್ ಆಗ್ತಾ ಹೋಗ್ತಾ ಇದೆ, ರೈಟ್. ಬಟ್ ಎನರ್ಜಿ ಏನಾಗ್ತಾ ಹೋಗುತ್ತೆ, ಕರೆಸ್ಪಾಂಡಿಂಗ್ ಎನರ್ಜಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅದನ್ನು ನಾವು ಇಲ್ಲಿ ಬಳಸ್ಕೋಬೋದು. ಇದರ್ ಯು ನೋ ಲ್ಯಾಂಬ್ಡಾ ಆರ್ ಯು ಎಫ್, ಬಟ್ ಲ್ಯಾಂಬ್ಡಾ ವ್ಯಾಲ್ಯೂ ಕೊಟ್ಟಿರೋದ್ರಿಂದ ಫ್ರೀಕ್ವೆನ್ಸಿ ನಾವು ನೋಡ್ಬೋದು, ರೈಟ್. ಸೊ ಫ್ರೀಕ್ವೆನ್ಸಿ ಟೇಬಲ್ಗೂ ಕೂಡ ನೀವು ರೆಫರ್ ಮಾಡಿ. ಬಟ್ ಇಯರ್ ಇನ್ಫಾರ್ಮೇಷನ್ ಈಸ್ ಕಾಂಪ್ಯಾಕ್ಟಾಗಿ ರೆಪ್ರೆಸೆಂಟ್ ಮಾಡಿದ್ದೀನಿ, ರೈಟ್. ಸೋರ್ಸ್ ಆಫ್ ರೇಡಿಯೋ ವೇವ್, ಎಲೆಕ್ಟ್ರಾನಿಕ್ ಸರ್ಕ್ಯೂಟ್, ಕೂಲ್ ಆಬ್ಜೆಕ್ಟ್ಸ್. ಆ್ಯಂಡ್ ಸೋರ್ಸ್ ಆಫ್ ಇನ್ಫ್ರಾರೆಡ್ ಏನಿದೆ, ಎಲೆಕ್ಟ್ರಾನಿಕ್ ಡಿವೈಸಸ್ ಮತ್ತು ಆರ್ಟ್ ಆಬ್ಜೆಕ್ಟ್ಸ್. ಬಟ್ ಫಾರ್ ಇನ್ಫ್ರಾ ಆ್ಯಂಡ್ ವಿಸಿಬಲ್ ಬೋತ್, ಇದು ರೇಡಿಯೋ ಆ್ಯಂಡ್ ಮೈಕ್ರೋ ಬೋತ್. ಯು ವಿಗೆ ಗ್ಯಾಸ್ ಡಿಸ್ಚಾರ್ಜಿಂಗ್ ವೆರಿ ಹಾಟ್ ಆಬ್ಜೆಕ್ಟ್ಸ್, ಯು ವಿ ರೇಸ್ನ ಎಮಿಟ್ ಮಾಡುತ್ತೆ. ಎಕ್ಸ್ ರೇಸ್ ಎಲ್ಲಿಂದ, ಫಾಸ್ಟ್ ಹಿಟ್ಟಿಂಗ್ ಮೆಟಲ್ ಟಾರ್ಗೆಟ್ಸ್. ಸೊ ಒಂದು ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟಲ್ಲಿ ಎಕ್ಸ್ ರೇಸ್, ರೈಟ್, ಎಕ್ಸ್ ರೇಸ್ ಆರ್ ಫಾಸ್ಟ್ ಹಿಟ್ಟಿಂಗ್ ಮೆಟಲ್ ಟಾರ್ಗೆಟ್, ದಟ್ ಈಸ್ ಎಕ್ಸ್ ರೇಸ್ ಸೋರ್ಸ್. ಆ್ಯಂಡ್ ಗಾಮಾ ರೇಸ್ ಏನು, ರೇಡಿಯೋ ಆ್ಯಕ್ಟಿವ್ ನ್ಯೂಕ್ಲಿಯಸ್ ಡಿಕೆಯಲ್ಲಿ ಗಾಮಾ ರೇಸ್ ಎಮಿಟ್ ಆಗ್ತಾ ಹೋಗುತ್ತೆ. ಅಂದರೆ ಬೇಸಿಕಲಿ ಅರೌಂಡ್ ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ನಾವು ವೆರಿ ಸೇಫ್ ಗಾರ್ಡಿಂಗ್ ವಾಲ್ಸನ್ನು ಬಿಲ್ಡ್ ಮಾಡಿರ್ತಾರೆ. ವೈ? ಬಿಕಾಸ್ ದೇರ್ ಈಸ್ ಹ್ಯಾಪನಿಂಗ್ ನ್ಯೂಕ್ಲಿಯಸ್ ಡಿಕೆ, ರೇಡಿಯೋ ಆಕ್ಟಿವ್ ಡಿಕೆ ಆಗ್ತಾ ಇರೋದ್ರಿಂದ ದೇರ್ ಹ್ಯಾಸ್ ಟು ಬಿ ವೆರಿ ಪ್ರೊಟೆಕ್ಟಿವ್ ಎನ್ವಿರಾನ್ಮೆಂಟ್. ಯಾಕಂದರೆ ಗಾಮಾ ರೇಸ್ ವಿಚ್ ಆರ್ ವೆರಿ ಎನರ್ಜೆಟಿಕ್. ಓಕೆ, ದೇ ಕ್ಯಾನ್ ಪೆನಿಟ್ರೇಟ್ ಥ್ರೂ ಎವ್ರಿಥಿಂಗ್ ಆಫ್ ದ ಬಾಡಿ, ರೈಟ್. ಸೊ ಅದಕ್ಕೆ ನಾವು ಗಾಮಾ ರೇಸ್ ಅಂತೇಳಿ ಕರಿತೀವಿ. ಸೊ ಅದರ ಒಂದು ಆರಿಜಿನ್ ಸೋರ್ಸ್ ಏನು, ರೇಡಿಯೋ ಆಕ್ಟಿವ್ ನ್ಯೂಕ್ಲಿಯಸ್ ಡಿಕೆ. ಆ್ಯಂಡ್ ಯೂಸಸ್ ಇಲ್ಲಿ ಮೆನ್ಷನ್ ಮಾಡಿದ್ವಿ, ಕಮ್ಯುನಿಕೇಷನ್, ರೇಡಿಯೋ, ಟಿ ವಿ, ಇದು ರೇಡಿಯೋ ವೇವ್ಸ್ಗೆ, ಸ್ಯಾಟಲೈಟ್ ಕಮ್ಯುನಿಕೇಷನ್, ಮೈಕ್ರೋವೇವ್, ಆ್ಯಂಡ್ ಸೆಕ್ಯೂರಿಟಿ, ರಿಮೋಟ್ ಕಂಟ್ರೋಲ್, ರೈಟ್. ನಾವು ಟಿ ವಿ ರಿಮೋಟ್ ಏನು ಯೂಸ್ ಮಾಡ್ತೀವಿ, ಸೊ ರೈಟ್. ಆ್ಯಂಡ್ ಆಲ್ಸೋ ಬಾರ್ ಕೋಡನ್ನು ಸ್ಕ್ಯಾನ್ ಮಾಡೋದಕ್ಕೆ ಏನು ಯೂಸ್ ಮಾಡ್ತೀವಿ, ಅದೆಲ್ಲ ಇನ್ಫ್ರಾರೆಡ್ ರೇಸ್. ಆ್ಯಂಡ್ ವಿಸಿಬಲ್ ಅಗೇನ್ ಫೋಟೋಗ್ರಫಿ ಅಬ್ಸರ್ವ್ ಮಾಡ್ತೀವಿ, ರೈಟ್. ವಿ ಆರ್ ಏಬಲ್ ಟು ಸಿ. ವೈ? ಬಿಕಾಸ್ ವಿಸಿಬಲ್ ಲೈಟಿಂದ, ರೈಟ್. ವಿಸಿಬಲ್ ಲೈಟ್ ಈಸ್ ಇನ್ ಅಬ್ಸರ್ವ್ ಮಾಡೋದ್ರಲ್ಲಿ ಮತ್ತು ಫೋಟೋಗ್ರಫಿ. ಅಗೇನ್ ಯು ವಿ ರೇಸ್ ಏನಿದೆ, ಇಟ್ ಈಸ್ ವಿಟಮಿನ್ ಡಿ ಮೇಕಿಂಗ್. ಬೆಳಗ್ಗೆ ಸನ್ನಲ್ಲಿ ಹೋಗಿ ನಿಲ್ತೀವಿ. ವೈ? ಬಿಕಾಸ್ ಯು ವಿ ರೇಸ್ ಸ್ಮಾಲ್ ಅಮೌಂಟಲ್ಲಿ ಯು ವಿ ರೇಸ್ ಕ್ಯಾಚ್ ಮಾಡಿದರೆ ವಿಟಮಿನ್ ಡಿ ಪ್ರೊಡಕ್ಷನ್. ಎಕ್ಸ್ ರೇಸ್ ಇಮೇಜಿಂಗ್ ಆ್ಯಂಡ್ ಡಿಫೆಕ್ಟ್ಸ್ ಇನ್ ಬೋನ್ಸ್. ಓಕೆ, ಎಕ್ಸ್ರೇ ತೆಗೆಸ್ತೀವಿ. ಆ್ಯಂಡ್ ಗಾಮಾ ರೇಸ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಆ್ಯಂಡ್ ಸ್ಟೆರಿಲೈಸೇಷನ್. ಓಕೆ, ಸೊ ಈ ಎಲ್ಲ ಯೂಸಸ್ ಕೂಡ ಗೊತ್ತಾಗಿದೆ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ದು ಯಾವ ಥರ ಅರೇಂಜ್ ಆಗಿದೆ, ಆ್ಯಂಡ್ ದೇರ್ ಸೋರ್ಸಸ್ ಏನು, ದೇರ್ ಯೂಸಸ್ ಏನು, ಆ್ಯಂಡ್ ಆಲ್ಸೋ ವೇವ್ ಲೆಂತ್ ಕರೆಸ್ಪಾಂಡಿಂಗ್ ಎನರ್ಜೀಸ್ ಏನು, ರೈಟ್. ಸೊ ಇಷ್ಟು ಗೊತ್ತಿದ್ರೆ, ಸೊ ದಿಸ್ ಚಾಪ್ಟರ್ ಈಸ್ ಗೋಯಿಂಗ್ ಟು ಬಿ ವೆರಿ ಸಿಂಪಲ್ ಗೈಸ್. ದಟ್ಸ್ ಇಟ್. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ಸೊ ಐ ಹೋಪ್ ಸಮ್ಮರಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ದು ಫುಲ್ ಕವರ್ ಆಗಿದೆ. ಸೊ ಏನೆಲ್ಲ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇತ್ತು, I hope you were able to recall. Thank you so much everyone. I'll see you in the next class.